ಇದೆ ಹೋದೆ ಏ ಹಂಗ ಹೋದ್ರಿ ಹಂಗ ಮತ್ತ ಈಗ ಬೆವ್ರು ಬರಕತ್ತೈತಿ ಇನ್ನ ಮುಗಿದಿರ್ ತಿಂಡಿ ಹೌದಾ ಹ್ಮ್ ಯಾವಸಲ್ಲ ಹಂಗಂದ್ರ ಆಗಾರ ಇದ ಉರುಪ್ನ್ಯಾಗ ಮಾಸ್ತರ ಜಾಡ್ಸು ಇನ್ನ ಒಂದು ಜಾಡ್ಸಿ ಬಿಡು ಹಟ್. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಲ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳು ನನ್ನ ಹುಡುಗಿ ಬಾರೇ ಹುಡುಗಿ ಬಾ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಕಿ ನಿಂತಾಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ ಹಳದ ಚಂದ್ರ ಅಂತಿರನ ಕೋಲಾರದ ಮೀನ ಕಾಶ್ಮೀರ ಹಣ್ಣ ಬೆಟ್ಟಿನ ಕಣ್ಣ ನನ್ನ ಬಣ್ಣ ಹಳದ ಚಂದ್ರ ಅಂತಿರನ ಕೋಲಾರದ ಮೀನ ಮುದ್ದಿನೊಳಗ ನಕ್ಕದ ಮಾಡುವುದು ಕರೆದ ಬರಲಿಲ್ಲ ನನ್ನ ಹುಡುಗರು ಸಾಧು ತನ ಕಾಯು ಲವ ಮಾಡುವ ಕಾಟವಾಡಿ ಕೊಡಲಿ ಹಂಗ ಐತಿಯ ನಡಿದಿ ಕಣ್ಣಿಗೆ ಚಸ್ಮಾ ಕಾಲಾಗ ಚೈನ ಆ ಕಾಲಲಿ ಕೊಡಲಿ ಕಾಟವಾಡಿ ಕೊಡಲಿ ಹಂಗ ಐತಿಯ ನಡಿದಿ ಐಸಾದಿ ಮಾತಾಡಿ ಭಾಷ ಮಾಡಿ ಅಂತ ಕಾಯನ ಬಿಟ್ಟ ಬಸ್ ಸ್ಟ್ಯಾಂಡಿನಾಗ ಎಂತಾಳ ಕಡಿ ಬಿಡಿಕಿ ಎಂತಾಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ ನಡಿ ಹೋಗ ನಡಿ ಹೋಗೋಣ ಇನ್ನು ಹೋಗಣ ಬರ್ಲೆ ಎತ್ತ ಬಡ ಯಾಕ ಎತ್ತಿದ ಈ ಹುರುಪು ಹೆಚ್ಚಾಗತ್ತ ಹೆಚ್ಚಾಗುತ್ತ ಎತ್ತ ಬಡ ಇಳಿಸ್ ನಿಂದು ಹೆಚ್ಚಾಲಂತ ಎತ್ತಾತಿ ಹತ್
ನಡಿ ಹೋಗ್ ಸುಂದ್ರಿ. ಇವತ್ತು ನೀನು ಹೋಗಿರ್ಬೋದು, ಮುಂದೆ ನಮ್ಮ ಕೈ ಸಿಗ್ಲಬೇಕು. ಊರಿಗೆ ಬಂದಾಕಿ ನೀರಿಗೆ ಬರ್ಲಾರ್ದಂಗೆ ಇರ್ತಾಳ್ರಿ. ಬರ್ತಾಳ, ಬಂದಾಗ ಹಿಡ್ದ ಪುರ್ ಅನ್ಸದ. कौन रे उन्हें ಆ ಕಾಡಿನಿಂದ ಈ ನಾಡಿಗೆ ಬಂದ ಕಂಗೆಟ್ಟ ಹುಲಿ ಸಿಂಹ ನರಸಿಂಹ ಉಗ್ರ ನರಸಿಂಹ ನನಗೆ ಯಾರ ಭಯವೂ ಇಲ್ಲ, ಯಾರ ಹಂಗಿನಲ್ಲಿಯೂ ಇಲ್ಲ. ಆದರೆ ನನಗೆ ಎದುರಾಗಿ ನಿಂತ ನರಕುನ್ನಿಗಳಿಗೆ ಈ ಪ್ರಪಂಚದಲ್ಲಿ ಉಳಿಗಾಲವೇ ಇಲ್ಲ. ನಾನು ಯಾರಿಗೆ ಸಾಲ ಮಾಡಿಯೋನಲ್ಲ, ಯಾರ ಮುಂದೆ ಕೈ ಚಾಚುವನು ಅಲ್ಲ. ಆದರೆ ದುಡ್ಡಿನ ದರ್ಪದಿಂದ ಬಡವರ ಮೇಲೆ ದರ್ಪ ತೋರಿಸುವ ಶ್ರೀಮಂತರ ಸೊಕ್ಕನ್ನು ಮುರಿದು ಅವರು ಅನ್ಯಾಯದಿಂದ ಕಟ್ಟಿರುವ ಶ್ರೀಮಂತಿಕೆ ಶಿಖರವನ್ನು ಸುಟ್ಟು ಹಾಕಿ ನನಗೆ ಎದುರಾಗಿ ನಿಂತ ನರಕುನ್ನಿಗಳಿಗೆ ಈ ಪ್ರಪಂಚದಲ್ಲಿ ಉಳಿಗಾಲವೇ ಇಲ್ಲ. ದುಡ್ಡಿನ ದರ್ಪದಿಂದ ಬಡವರ ಮೇಲೆ ದರ್ಪ ತೋರಿಸುವ ಶ್ರೀಮಂತರ ಸೊಕ್ಕನ್ನು ಮುರಿದು ಅವರು ಅನ್ಯಾಯದಿಂದ ಕಟ್ಟಿರುವ ಶ್ರೀಮಂತಿಕೆ ಶಿಖರವನ್ನು ಸುಟ್ಟು ಹಾಕಿ ಅವರಿಂದ ಕಣ್ಣೀರು ಹಾಕುತ್ತಿರುವ ಬಡ ರೈತರ ಕಣ್ಣೀರು ಅರಸಿ ಅವರಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವುದೇ ಈ ನರಸಿಂಹನ ಗುರಿ. ರಾಜ ರೌಡಿ ರಾಜ ರೌಡಿಗಳಿಗೆ ರಾಜನ
ಆಗಿ ಬಂಡರಿಗೆ ಗಂಡು ನಾನು ಆಗಿ ಎಂಗೆಟ್ಟ ಉಳಿಯದಂತೆ ಕಾದಾಡಿ ಅವನ ಎದೆ ಬಗೆದು ಬಿಸಿ ರಕ್ತ ಕುಡಿಯುವುದೇ ರೌಡಿ ರಾಜನ ಗುಂಡಿಗೆಯಲ್ಲಿರುವ ಗಂಡಸ್ತನ. ಲೇ ಬರೋ ಬಿಕಾರಿ ನನ್ನ ಮಗನೇ, ಸಿಗರೇಟ್ ಸೇದುತ್ತ ದಾರಿಗೆ ಅಡ್ಡವಾಗಿ ನಿಂತಿದೆಯಲ್ಲ, ಸೈಡ್ ಸೈಡ್ ನಿಂತುಕೊಳ್ಳೋದಕ್ಕಾಗುತ್ತಿಲ್ಲವೇ ಕಟ್ಟೆ. ನಿನ್ನನ್ನು ನೋಡಿ ಸೈಡ್ ಸರಿದು ನಿಲ್ಲುವುದಕ್ಕೆ ನೀನೇನು ಶ್ರೀಮಂತರ ಸೊಕ್ಕನ್ನು ಮುರಿದು ಅವರು ಅನ್ಯಾಯದಿಂದ ಗಳಿಸಿರುವ ಹಣವನ್ನು ಕದ್ದು ತಂದು ಬಡವರಿಗೆ ದಾನ ಧರ್ಮವನ್ನು ಮಾಡಿ ಮನೆ ಮನೆಗೂ ಮಗ ಎನಿಸಿಕೊಂಡ ಸೂರ ಸಿಂಧೂರ ಲಕ್ಷ್ಮಣನ ಅಮ್ಮ ಭಾರತ ದೇಶವೇ ಜೈ ಶ್ರೀರಾಮ್ ಎಂದು ಕೂಗಾಕುವರ ನುಂಗಲು ಬಂದ ಬಿನ್ ಲಾಡನ್ ದೇಹವನ್ನೇ ಸೀಳಿ ಹಾಕಿದ ಛತ್ರಪತಿ ಶಿವಾಜಿನ ನಮ್ಮ ದೇಶದ ಸಂವಿಧಾನವನ್ನು ಬರೆದು ಸಂವಿಧಾನ ಶಿಲ್ಪಿ ಎನ್ನಿಸಿಕೊಂಡಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇದು ನಮ್ಮ ಕನ್ನಡ ನಾಡು, ನಮ್ಮ ಬೀಡಿ ಎಂದು ನಮ್ಮ ನಾಡಿಗಾಗಿ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ನಮ್ಮ ನಾಡಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸುಮ್ಮನೆ ಜಗದಲ್ಲದ ಮಾತನಾಡಿ ನನ್ನ ಸಿಟ್ಟಿನ ಜ್ವಾಲೆಯನ್ನು ಉದ್ಭವಿಸಿ ಸುಟ್ಟು ಹೋಗಬೇಡ. ಸುಮ್ಮನೆ ಹೊರಟು ಹೋಗು. ಲೇ ನರಸಿಂಹ, ನಿನ್ನ ದೊಡ್ಡ ಬೆದರಿಕೆಗೆ ಎದರಿ ಹೊರಟು ಹೋಗದಲ್ಲೇ ನಾನೇನು ಕೈಲಾಗದೆ ಹೇಳಿ ಅಲ್ಲ. ನಿಮ್ಮಂತ ಎಷ್ಟೋ ಜನ ಶೂರಧೀರರನ್ನು ಸೊಟ್ಟು ಭಸ್ಮ ಮಾಡಿಬಿಟ್ಟಿದ್ದಾನೆ ಈ ರೌಡಿ ರಾಜ. ರೌಡಿ ರಾಜ ಲೇ ರೌಡಿ ರಾಜ, ರೌಡಿ ಎಂದು ರುದ್ರ ಅವತಾರ ತೋರಿಸಬೇಡ ಈ ಉಗ್ರ ನರಸಿಂಹನ ಮುಂದೆ. ನಿಮ್ಮಂತ ರೌಡಿಗಳ ರುಂಡವನ್ನು ತೆಗೆದು ನರಗಳನ್ನು ಕಿತ್ತು ನಾಯಿ ನರಿಗೆಗಳಿಗೆ ಹಾಕುವನು ಈ ಉಗ್ರ ನರಸಿಂಹ. ಉಗ್ರ ನರಸಿಂಹ, ನರಸಿಂಹ, ನೀನು ನಿಮ್ಮಪ್ಪನಿಗೆ ಹುಟ್ಟಿದ ಮಗನಾದರೆ ಈ ರೌಡಿ ರಾಜನ ಒಂದು ಕೂದಲಾದರೂ ಗಾಡಿಸು, ಆವಾಗ ಗೊತ್ತಾಗುತ್ತದೆ ಈ ರೌಡಿ ರಾಜನ ಗುಂಡಿಗೆಯಲ್ಲಿರುವ ಗಂಡಸ್ತನ. ರೌಡಿ ರಾಜ, ನನಗೆ ಎದುರು ನಿಂತು ಎದುರು ವಾದಿಸಿದ್ದಲ್ಲದೆ ನನ್ನ ತಂದೆಯವರೆಗೂ ಮಾತನಾಡಿದೀಯ ಕತ್ತೆ ನನ್ನ ಮಗನೇ. ಮುಗಿದು ನಿನ್ನ ಕತೆ. ಅಮ್ಮ ರೌಡಿ ರಾಜ, ಸುಮ್ಮನೆ ಹೊರಟು ಹೋಗಿದ್ದರೆ ನಿನ್ನ ಪ್ರಾಣ ಉಳಿಯುತ್ತಿತ್ತು ಮಗನೇ. ಇದರಲ್ಲಿ ಎಷ್ಟೊಂದು ಹಣವಿದೆ, ಈ ಹಣವನ್ನು ಅನಾಥಾಶ್ರಮಕ್ಕೆ ಕೊಟ್ಟರಾಯ್ತು. ದಾನ ಧರ್ಮದ ಶೂರ ಈ ನರಸಿಂಹ, ದಾನ ಧರ್ಮದ ಶೂರ ಈ ನರಸಿಂಹ, ವಿಕ್ರಮ ರಣ ವಿಕ್ರಮ ಈ ನರಸಿಂಹ. ಇವನೇ ರಗಧೀರ ನರಸಿಂಹ, ನರಸಿಂಹ ಧರ್ಮದ ಶೂರ, ಧರ್ಮದ ಧೀರ ನರಸಿಂಹ. ನೋಡಲ್ಲಿ ಹಲವನ್ನು ಬಯಸಲು ಅದು ಸುಂದ ಕಲಿಸಲು ತುಳುಬಲು ರೈತವ ದಾಸಿಸದೆ ಕಷ್ಟಗಳ ನಮ್ಮ ತುಡಿಬನ್ನು ತಾಯಿ ಸೃಷ್ಟಿ ನಿಯಮದೊಳಗೆ ಹೋಗಿ
ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಅಮ್ಮ ಅಮ್ಮ ಯಾರು? ಪ್ರಶಾಂತ, ಇದೇನಪ್ಪ ಕಂದ, ಕುರಿಯನ್ನು ಎತ್ಕೊಂಡು ಬಂದಿದೆಯಲ್ಲ? ಅವ್ವ ಇವತ್ತು ಶಿವರಾತ್ರಿ ಪಾಡ್ಯ ಅಲ್ಲವೇ? ಅದಕ್ಕೆ ಸುತ್ತುವಳ್ಳಿ ರೈತರು ಕೂರಿಗೆ ಸುರ್ಮಾವನ್ನು ಹಚ್ಚಿ ಬಡಿಗಾರನ ಆಡಿ ಬಡ್ಡಿ ಪೂಜೆಗೆ ಸಿದ್ಧತೆ ಮಾಡುತ್ತಿದ್ದಾರೆ. ಅದಕ್ಕೆ ನಾವು ಕೂಡ ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕೆಂದು ಕೂರಿಗೆಯನ್ನು ಹೊತ್ತುಕೊಂಡು ಬಂದೇನವ್ವ. ಹೌದಾ, ಒಳ್ಳೇದಾಯ್ತು ಕಂದ. ಪ್ರಶಾಂತ, ನೀನು ಕುರಿಗಳಿಗೆ ಸುರ್ಪಣವನ್ನು ಹಚ್ಚಿ ಎತ್ತುಗಳ ಮೈ ತೊಳೆದುಕೊಂಡು ಬಾರಪ್ಪ. ನಾನು ಪೂಜೆಗೆ ಎಲ್ಲ ಸಿದ್ಧತೆ ಮಾಡುತ್ತೇನೆ. ಆಯ್ತವ್ವ, ಹಾಗೆ ಆಗಲಿ. ಅಣ್ಣ, ಅವ್ವ, ಬಾ ಶ್ರೀಕಾಂತ್, ಒಬ್ಬನೇ ಬಂದಿಯೇನಪ್ಪ? ಇಲ್ಲಣ್ಣ, ಅವ್ವ ಅಪ್ಪ ಇಬ್ಬರು ಬಂದರು ನೋಡಲ್ಲಿ. ಪಾರ್ವತಿ, ಪಾರ್ವತಿ, ಬಾ ತಂಗಿ. ಪಾರ್ವತಿ, ಬಾ ತಂಗಿ. ನಮ್ಮೆಂದಿಗೂ ಬಂದಿದ್ದರ ನೆನಪ? ಹೌದಕ್ಕ, ಈಗ ತಾನೇ ಬಂದು. ಚಿಕ್ಕಪ್ಪ, ಚಿಕ್ಕಮ್ಮ, ನೀವು 3 ಜನ ಅಷ್ಟೇ ಬಂದಿರಾ? ನನ್ನ ಮುದ್ದಿನ ತಂಗಿ ಸೀತಾ ಬರಲಿಲ್ಲವೇನು? ಇಲ್ಲ ಪ್ರಶಾಂತ, ಅವಳ ಕಾಲೇಜು ರಜವನ್ನು ಕೊಡಲಿಲ್ಲ ಅಂತ, ಅದಕ್ಕಾಗಿ ಸೀತಾ ಬರಲಿಲ್ಲ. ಶ್ರೀಕಾಂತ್ ಒಬ್ಬನೇ ಬಂದಿದ್ದಾನೆ ಅಷ್ಟೇ. ಇರ್ಲಿ ಬಿಡಿ ಚಿಕ್ಕಮ್ಮ. ಶ್ರೀಕಾಂತ್, ನಿನ್ನ ಕಾಲೇಜು ಮುಗಿತೇನಪ್ಪ? ಇನ್ನೂ ಇಲ್ಲಣ್ಣ, ಈಗ ತಾನೇ PVC ಎಕ್ಸಾಮ್ ಬರೆದಿದ್ದೇನೆ, ಪಾಸ್ ಕೂಡ ಆಗಿದ್ದೇನೆ. ಹಾಗಾದರೆ ಯಾವುದಾದ್ರೂ ನೌಕರಿಗೆ ಅರ್ಜಿ ಬ್ಯಾಗ್ ಹಾಕಬೇಕು ತಾನೇ? ಪ್ರಶಾಂತ್, ನೌಕರಿ ಎಂಬ ಶಬ್ದ ನಮ್ಮಂತ ಬಡವರಿಗೆ ಸಲ್ಲಿದ್ದಲ್ಲಪ್ಪ. ರೈತರ ಮಕ್ಕಳಾದ ನಾವು ಈ ಭೂಮಿ ತಾಯಿ ಮಡಿಲಲ್ಲಿ ದುಡಿದು ಅಂಥ ನೌಕರಿವಂತರಿಗೆ ಅನ್ನ ಹಾಕುವ ಕೈ ಆಗ್ಬೇಕ ವಿನಃ ಅವರು ಕೊಡುವ ಹಣಕ್ಕೆ ಚಾಚುವ ಕೈ ಆಗ್ಬಾರ್ದು ಪ್ರಶಾಂತ್. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೇನಪ್ಪ. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಇವನೊಬ್ಬನೇ ಇದ್ದಾನೆ, ಸಾಕಷ್ಟು ಶಾಲೆಯನ್ನು ಕಲ್ತಿದ್ದಾನೆ. ಯಾವುದಾದ್ರೂ ಒಂದು ನೌಕರಿಗೆ ಅರ್ಜಿಯನ್ನು ಸಲ್ಲಿಸು ಅಂತ ಹೇಳಿದ್ರೆ ಈ ನನ್ನ ಮಗನು ಕೂಡ ನಾನು ಸೇರಿದ್ರೆ ವೀರ ಯೋಧನೇ ಆಗುತ್ತೇನೆ ಅಂತ ಇವನು ಕೂಡ ಹಠವನ್ನು ಮಾಡ್ತಾ ಇದ್ದಾನೆ. ಶ್ರೀಕಾಂತ್, ತಂದೆ ತಾಯಿಯರನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ನೌಕರಿ ಮಾಡೋರಲ್ಲಿ ಏನಿದೆಯಪ್ಪ? ಇಲ್ಲಿ ಪೊಲೀಸ್ ನೌಕರಿಯೋ ಅಥವಾ ಡಾಕ್ಟರ್ ನೌಕರಿಯನ್ನು ಸೇರಬಾರ್ದೇನಪ್ಪ? ಅವ್ವ, ಲಂಚ ಎಂಬ ಮಂಚ ಹತ್ತಿದ ಈ ಲಂಚಗೆಟ್ಟ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ದೊಡ್ಡ ಅಧಿಕಾರಿಗಳು ಕಂಡ ತಕ್ಷಣ ಎದ್ದು ನಿಂತು ಸೈಲೆಂಟ್ ಹೊಡೆಯುವುದು ಈ ಸಮಾಜದ ಬಡ ಜನರ ಮೇಲೆ. ಫೈಲ್ ಎಂಬ ಹೆಸರಿನಲ್ಲಿ ಲಂಚವನ್ನು ಇಸಿದುಕೊಂಡು ಇವನು ಲಂಚಕೋರ ಎನ್ನಿಸಿಕೊಳ್ಳೋದಕ್ಕಿಂತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚಾಲುಕ್ಯನಾಡೆಂದು ಖ್ಯಾತಿಯಾಗಿರುವ ಚೋಳಚ್ಚಗುಡ್ಡ ಗ್ರಾಮದಲ್ಲಿ ತಾಯಿ ಬಸವಣ್ಣವ್ವ, ತಂದೆ ಬಸಯ್ಯ ಎಂಬ 9 ದಂಪತಿಗಳ ಉದರದಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶದ ನುಗ್ಗಲು ಬರ್ತಿರುವ ಎದುರಾಳಿಗೆ ಎದೆಕೊಂಡು ಅವರ ಬಿಸಿ ರಕ್ತವನ್ನು ಈ ಭೂಮಿಗೆ ಹರಿಸಿ ನಮ್ಮ ಭಾರತ ದೇಶದ ಸಲುವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತಹ ಶಿವನಂತೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ರೈತನ ಮನೆಯಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ವಿಜಯಶಾಲಿ ಆಗಿ ನಮ್ಮ ಭಾರತದ ಬಾವುಟ ಹರಿಸುವಾಗ ಅತಿ ಪ್ರಮಾಣದಿಂದ ಬೀಳುತ್ತಿರುವ ಹಿಮ ಪರ್ವತದಲ್ಲಿ ಸಿಲುಕಿ ಸತತ 6 ದಿನಗಳ ಕಾಲ ನಂತರ ಉಸಿರನ್ನು ಗಂಟೆಯಾಗಿ ಹಿಡಿದುಕೊಂಡು ಮರಳಿ ದೇಶ ಸೇವೆ ಮಾಡಬೇಕೆಂದು ಕನಸು ಹೊತ್ತು ಭಾರತ ಮಾತೆ ಮಡಿಲು ಸೇರಿ ವೀರ ಸ್ವರ್ಗ ಪಡೆದನಳು ನಮ್ಮಂತಪ್ಪ ಕೊಪ್ಪದವರಂತೆ. ಒಂದೇ 1 ವರ್ಷ ಬಾಳಿದರೆ ಸಾಕವು ನನ್ನ ಜೀವನ ಸಾರ್ಥಕ ಆಗೋದು. ಶಬಾಷ್ ತಮಾಷ್, ಶಬಾಷ್. ಈ ನಿನ್ನ ಕೆಚ್ಚದೆಯ ಮಾತನ್ನು ಕೇಳಿ ಈ ನಿನ್ನ ಅಣ್ಣನಿಗೆ ಒಂದು ಹೊರಬಲ ಬಂದಂತಾಯ್ತು. ಶ್ರೀಕಾಂತ್, ನೀನು ನೌಕರಿ ಸೇರುವುದಕ್ಕೆ ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ನಾನು ತಂದು ಕೊಡ್ತೀನಿ. ಪ್ರಶಾಂತ್, ಅದು ತಮ್ಮ, ಬೇಡಪ್ಪ, ಆ ಮಾತು ನಾನು ಬೇಡ. ಮಕ್ಕಳು ಸುಖಕ್ಕಿಂತ ಹೆಚ್ಚಿನ ಏನಿದೆಯಪ್ಪ? ಆಯ್ತು ಅಕ್ಕ, ನಿಮ್ಮೆಲ್ಲರ ಒಪ್ಪಿಗೆ ಆದ ಮೇಲೆ ನನಗೂ ಒಪ್ಪಿಗೆ. ಶ್ರೀಕಾಂತ್, ನಮ್ಮ ದೇಶದ ಮೇಲೆ ದಬ್ಬಳಿಕೆ ಮಾಡುತ್ತಿರುವ ಎದೆಗುಂಡಿಗೆಯನ್ನು ಸೀಳಿ
ಈ ನಮ್ಮ ಭಾರತದ ಬಾವುಟವನ್ನು ಹಾರಿಸಿ ಗಂಡತೆ ಗಂಡು ಹುಲಿಯಾಗಿ ಬಾರಪ್ಪ ನೀನು. ನೋಡು ಪ್ರಶಾಂತ್, ಈ ಭೂಮಿಯಲ್ಲಿ ದುಡಿಯುವ ರೈತನಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲ. ಈ ವರ್ಷ ಜೋರಾಗಿ ಮಳೆ ರಾಜ್ಯ ಹರ್ಬರಿಸಿದರೆ ಮುಂದಿನ ವರ್ಷ ಬರಗಾಲು ಬೀಳುತ್ತದೆ. ಎಂಥ ಕಷ್ಟ ಬಂದರೂ ಕೂಡ ಈ ಭೂತಾಯಿ ಕೊಟ್ಟ ಪಡಿಜೋಳದಿಂದಲೇ ಎಲ್ಲರಿಗೆ ದಾನ ಧರ್ಮವನ್ನು ಮಾಡಿ ಧರ್ಮದ ಹಾದಿಯಲ್ಲೇ ನಡೆಯಬೇಕಪ್ಪ. ಚಿಕ್ಕಪ್ಪ, ಈ ದೇಶಕ್ಕೆ ಅನ್ನ ಹಾಕುವ ರೈತನ ಮಗ ಒಕ್ಕಲಿಗನಾಗಿ ಧರ್ಮದ ಹಾದಿಯಲ್ಲಿ ನಡೆಯುವ ಜನರಿಗೆ ಧರ್ಮದ ನೆರಳಾಗಿ ಬಡವರ ರಕ್ತ ಹೀರುವ ಶ್ರೀಮಂತ ಕುತಂತ್ರ ಕುಲಗೇಡಿ ನನ್ನ ಮಕ್ಕಳಿಗೆ ಕಾಳಿಂಗ ಸರ್ಪವಾಗಿ ಮುತ್ತೈದರ ಮಾಂಗಲ್ಯ ಕಾಪಾಡುವ ಮಗನಾಗಿ ಈ ಸಮಾಜಕ್ಕೆ ವಿಸರ್ಪವಾಗಿ ಗರುಡನಾಗಿ ಈ ಸಮಾಜದ ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ ಸಾಧು ಸಂತರ ಶರಣರ ಪಾದ ಕಮಲಗಳಿಗೆ ಶಿರವಾಗಿ ಶರಣಾಗಿ ಧರ್ಮದಿಂದ ಬದುಕುತ್ತೇನೆ. ಇದು ಆ ಶರಣ ಶಿವಬಸವೇಶ್ವರ ಪಾದ ಸಾಕ್ಷಿಯಾಗಿ ಸತ್ಯ. ಹೀಗೆ ಎಲ್ಲರೂ ಹಾಕಿ ಮಾತನಾಡುತ್ತಾ ನಿಲ್ಲುತ್ತೀರ ಕಾಯ್. ಎಲ್ಲರೂ ಬನ್ನಿ ಒಳಗಡೆ ಹೋಗಿ ಎಲ್ಲರೂ ಸೇರಿ ಊಟ ಮಾಡುವಿರದು. ಅವ್ವ, ಊಟ ಮಾಡು ಮೊದಲು. ಈ ಆನಂದದ ಸಮಾರಂಭದಲ್ಲಿ ಎಲ್ಲರೂ ಸೇರಿ ಒಂದು ಆನಂದದ ಗೀತೆಯನ್ನು ಹಾಡೋಣವೇ? ಹೌದು ಶ್ರೀಕಾಂತ, ಬನ್ನಿ ಎಲ್ಲರೂ ಸೇರಿ ಆಡಿ ಕುಣಿಯೋಣ. ಆಯ್ತು, ಎಲ್ಲರ ಇಷ್ಟದಂತೆ ಆಗ್ಬೇಕು. ಆಯ್ತು, ಬನ್ನಿ ಎಲ್ಲರೂ ಹೋಗೋಣ. ಆಯ್ತು, ಬನ್ನಿ ಒಳಗೆ ಹೋಗೋಣ. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿ ಆಗಲು ಬಯಸಿದ ವಿಶ್ವಾಮಿತ್ರ ಮೇನಕೆ ಎಂಬ ಹೆಣ್ಣಿನಿಂದ ಬಿದ್ದು ಮಣ್ಣು ಮುಕ್ಕಿ ಹೋದ. ತ್ರೇತಾಯುಗದಲ್ಲಿ ಶಿವನ ಪರಮ ಭಕ್ತನೆನಿಸಿಕೊಂಡಿರುವ ರಾವಣ ಸೀತೆ ಎಂಬ ಹೆಣ್ಣಿನಿಂದ ಬಿದ್ದು ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ಬಾಹುಬಲಿಯಷ್ಟೇ ಬಲಿಷ್ಠನಾಗಿರುವ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿನಿಂದ ಬಿದ್ದು ಮಣ್ಣು ಮುಕ್ಕಿ ಹೋದ. ಈ ಊರಲ್ಲಿ ನಾ 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 ಎಂದ ಮೇಧಾವಿಗಳು ಹೆಣ್ಣಿನಿಂದ ಬಿದ್ದು
ಮಣ್ಣು ಮುಕ್ಕಿ ಹೋಗಿದ್ದಾರೆ. ಆದರೆ ಆದರೆ ಈ ದೇವೇಂದ್ರ ದೇಸಾಯಿ ಕಣ್ಣಿಟ್ಟ ಹೆಣ್ಣನ್ನು ಮುಟ್ಟದೆ ಬಿಟ್ಟವನಲ್ಲ. ಬಾಂದಾಕಿನ ಮುಟ್ಟಿಲ್ಲ, ನಾಂದಾಕಿನ ಬಿಡೋ ಮಗನೂ ಅಲ್ಲ. ಧರ್ಮ ಈ ಕರ್ಮದ ಕಲಿಗಾಲದಲ್ಲಿ ನನಗೆ ಎದುರಾಗಿ ಧರ್ಮದ ಬೀಜವನ್ನು ಬಿತ್ತಲು ಹೋದ ನಂಜೇಗೌಡನ ಗತಿ ಏನಾಯ್ತು ಗೊತ್ತೇ? ಈ ಗೌಡನ ಕುತಂತ್ರದಿಂದ ಅವರ ಮನೆಯಲ್ಲಿ ನಡೆಯುತ್ತಿದ್ದ ಶುಭ ಕಾರ್ಯದ ಊಟದಲ್ಲಿ ನಾನು ಕಳಿಸಿದ ಆಳುಗಳಿಂದ ಸಾಗಿಸಿ ಅವರ ವಂಶವನ್ನೇ ನಿರ್ವಂಶ ಮಾಡಿಬಿಟ್ಟೆ. ಅಂದ ಮೇಲೆ ಈ ಊರಲ್ಲಿ ನನ್ನೆದರು ನಿಂತು ಮಾತನಾಡುವರು ಹುಟ್ಟಿಲ್ಲ, ಹುಟ್ಟೋದಕ್ಕೂ ಸಾಧ್ಯನೂ ಇಲ್ಲ. ಸುತ್ತ 40 ಹಳ್ಳಿಯ ನಾಯಕನೆನಿಸಿಕೊಂಡಿರುವ ಈ ದೇವೇಂದ್ರ ದೇಸಾಯಿ ಹೇಳಿದಂತೆ ಕೇಳಿಕೊಂಡು ಬಿದ್ದಿದ್ದರೆ ಸರಿ, ಇಲ್ಲ ನಾವೇ ಧೀರರು, ನಾವೇ ಶೂರರು ಎಂದು ಹಾರಾಡಿದರೆ ಅವರ ಮನೆತನವನ್ನು ನಿರ್ವಂಶ ಮಾಡುವುದೇ ಈ ದೇವೇಂದ್ರ ದೇಸಾಯಿಯ ಬಲವಾದ ಛಲ. ಈ ಭೂಮಿ ಮೇಲೆ ಒಂದು ಹೆಣ್ಣನ್ನು ಸೃಷ್ಟಿಸಿದೆ. ಆ ಹೆಣ್ಣಿಗೆ ಆದಿಶಕ್ತಿ, ಮಹಾಶಕ್ತಿ, ಪರಶಕ್ತಿ ಎಂದು ಹೆಸರಿಟ್ಟೆ. ಅದೇ ಹೆಣ್ಣಿನಿಂದಲೇ ಚರಣ, ಅದೇ ಹೆಣ್ಣಿನಿಂದಲೇ ಮರಣ. ನಾನಾ ಎಂದು ಬೇರೆಯವರಿಗೆ ನನ್ನ ನಾಟಕ ಒಂದು ದಾರಿ ದೀಪ ಆಗಬೇಕು. ಪ್ರೀತಿ ಪ್ರೇಮ ಎಂದು ಹುಡುಗರ ಹುಚ್ಚಿಡಿಸುವ ಹುಡುಗಿಯರಿಗೆ ನನ್ನ ಪಾತ್ರ ಒಂದು ತಕ್ಕ ಉತ್ತರ ಕೊಡಬೇಕು. ಛಲದ ಚತುರರು ನಾವಾಗಿ ಈ ಸಮಾಜವನ್ನು ನಮ್ಮ ಕೈ ಮುಟ್ಟಲಿಟ್ಟುಕೊಂಡು ನಾವು ಹೇಳಿದಂತೆ ಕೆಳ ಹಾಗೆ ಮಾಡಬೇಕು. ಈ ಬಡಾಧಿಕಾರಿಗಳನ್ನು ಶ್ಯಾಮನಾದರೂ ನಮಗೆ ಎದುರುತ್ತರ ಕೊಟ್ಟಿದ್ದೆ, ಆದರೆ ಅವರನ್ನು ಎಳೆದುಕೊಂಡು ಬಂದು ಇದೇ ಅರಮನೆಯ ಕಂಬಕ್ಕೆ ಕಟ್ಟಿ ಅವರ ಮೈ ಚರ್ಮ ಸುಲಿಯುವುದೇ ಈ ಗೌಡ್ಕಿ ಮನೆತನದ ಕಾರತೆ. ಎದುರುತ್ತರ ಅಷ್ಟೇ ಅಲ್ಲ ಗಜೇಂದ್ರ, ಕನಸಿನಲ್ಲೂ ಕೂಡ ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಮಾಡಿದರು. ಬೆಳಿಗ್ಗೆ ಎದ್ದು ನನ್ನ ಕಾಲಿಗೆ ಬಿದ್ದು ಕನಸಿನಲ್ಲೂ ನಿಮ್ಮ ಬಗ್ಗೆ ಕೆಟ್ಟ ಯೋಚನೆ ಮಾಡಿದ್ದೇನೆ ಗೌಡ್ರೆ, ಕ್ಷಮಿಸಿ ಎಂದು ಕ್ಷಮೆ ಕೇಳುತ್ತಾರೆ. ಅಂದ ಮೇಲೆ ನಮಗೆ ಎದುರಾಗಿ ನಿಲ್ಲೋರು ಯಾರಿದ್ದಾರೆ ಈ ಊರಲ್ಲಿ? ಅಣ್ಣ, ನಮಗೆ ಯಾರು ಎದುರಿಲ್ಲವೆಂದು ನಿಶ್ಚಿಂತೆಯಿಂದ ಇರಬಹುದು, ಆದರೆ ನಮ್ಮ ಜೊತೆಗಿದ್ದವರೇ ನಮ್ಮ ಬೆನ್ನಿಗೆ ಚೂರಿ ಹೋಗುತ್ತಾರೆ ಎಂಬುದನ್ನು ಮರೆಯಬಾರದು. ಬೆನ್ನಿಗೆ ಚೂರಿ? ಗಜೇಂದ್ರ, ನೀನು ಹೇಳುವ ಮಾತು 100ಕ್ಕೆ 100 ಸತ್ಯವಿದೆ. ಹಾಗೇನಾದರೂ ಜೊತೆಗಿದ್ದವರೇ ಬೆನ್ನಿಗೆ ಚೂರಿ ಹಾಕುವ ಸಂಚು ಮಾಡಿದರೆ ಈ ಗೌಡನ ಬಂದೂಕಿನಿಂದ ಅವರ ಎದೆ ಗುಂಡಿಗೆಯನ್ನು ಸೀಳಿ ನಮ್ಮ ಪ್ರಾಣಕ್ಕೆ ಮೋಹದ ಬಾಣ ಉಡುವ ಆ ಕಡುವೈರಿಯ ದೇಹವನ್ನು ವಿಚಿತ್ರ ಮಾಡಿ ದಿಟ್ಟ ಧೀರರಾಗಿ ಮೆರೆಯೋಣ ಈ ಬ್ರಹ್ಮಾಂಡದಲ್ಲಿ.
ಅಣ್ಣ ಆ ಬ್ರಹ್ಮಾಂಡಕ್ಕೆ ಆ ಬ್ರಹ್ಮನೊಬ್ಬನೇ ಸಿಂಹ, ಆದರೆ ಈ ಬ್ರಹ್ಮಾಂಡಕ್ಕೆ ನಾವಿಬ್ಬರು ಜೋಡಿ ಸಿಂಹಗಳು. ಮುನಿಯೋ ಏ ಕತ್ತೆ ಮುನಿಯೋ, ಶಿವ ಶಿವ, ನಾನ್ ನೋಡಿದ್ರ ಮುಂಜಾನೆ ಟಾಯ್ಲೆಟ್ಗೆ ಹೋಗಿಲ್ಲ. ಇವ್ನು ನಮ್ ಗೌಡ್ ಟಾಯ್ಲೆಟ್ನಾಗ ಇದ್ರ ಅರ್ಧ ಇದ್ರೆ ಎದ್ದು ಬಾ ಮಗ. ಎದಕ್ಕನಕತ್ರಿ ಏನಂತ ಹೇಳ್ಯಾರ ಸಾಯ್ರಿ? ಏನಂತಲೇ ಕತ್ತೆ? ಏನಿಲ್ರಿ ಗೌಡ್ರ, ಅದೇನು ಕೆಲಸ ಐತಂತ ಹೇಳ್ರಿ ಅಂದೆ. ಏ ಮುನಿಯೋ, ಬ್ಯಾಂಕಿಗೆ ಹೋಗಿ 50 ಲಕ್ಷ ರೂಪಾಯಿ ಹಣ ತೆಗೆದುಕೊಂಡು ಆ ನಮ್ಮ ಪಾರ್ಟ್ನರ್ ಆದ MLA ರಾಜೇಂದ್ರನಿಗೆ ನಮ್ಮ ರೌಡಿ ರಾಜನ ಕೈಯಲ್ಲಿ ಹಣ ಕೊಟ್ಟು ಕಳ್ಸೋ ಅಂದಿದ್ನಲ್ಲ, ಕೊಟ್ಟು ಕಳಿಸಿದೇನಲ್ಲೇ ಕತ್ತೆ? ಯಪ್ಪ 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 ಯಪ್ಪ, ಇಡೀ ಊರಿಗೆ ಗೌಡಿಗೆಲ್ಲ ಬುದ್ಧಿಯನ್ನು ಮೂಗ್ನಾಗಿಟ್ಟೇನೆ ಯಪ್ಪ. ಯಪ್ಪ ಆ ರೊಕ್ಕದ ಬಂಡಲೆಲ್ಲ ಲೋಡ್ ಮಾಡಿ ಬಂಡೆ ಗಾಡಿ ಚಾವಿ ಕೊಟ್ಟು ಕಳಿಸ್ಬಿಟ್ಟಿನಿ ಅಪ್ಪ. ಬಂಡಿ ಹೊರ್ಕೊಂಡೋಗ್ಯಾರಪ್ಪ. ಓ ರೌಡಿ ರಾಜ ಕೊಟ್ಟು ಬಂದೈತಿ ನೋಡ, ಮುಂಜೆಲ್ಲ ಮುಡಿಸಿನಿ. ನಮಸ್ಕಾರ ದೇವೇಂದ್ರ ದೇಸಾಯಿ ಅವರಿಗೆ. ಯಾರು? ಓಹೋ, ಇನ್ಸ್ಪೆಕ್ಟರ್, ಬನ್ನಿ ಕುಳಿತುಕೊಳ್ಳಿ. ಕುಳಿತುಕೊಂಡು ನಿಮ್ಮ ಜೊತೆ ನೆಂಟಸ್ತಿಕೆ ಮಾತನಾಡಿ ಹೋಗೋದಕ್ಕೆ ಬಂದಿರೋ ದೇಸಾಯಿ, ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೇನೆ. ಇನ್ಸ್ಪೆಕ್ಟರ್, ಮೈ ಮೇಲೆ ಎತ್ತರವಿದೆ ತರ ಯಾರ್ದೋ ಮನೆಗೆ ಹೋಗಬೇಕಾದ ನೀರು ಎತ್ತರ ತಪ್ಪಿ ಇಲ್ಲಿಗೆ ಬಂದಂತೆ ಕಾಣಿಸ್ತಾ ಇದೆ. ಯಾರ ಮನೆಗೆ ಹೋಗಬೇಕೆಂಬುದನ್ನು ಸರಿಯಾಗಿ ಅಡ್ರೆಸ್ ತಿಳ್ಕೊಂಡು ಹೋಗಲ್ಲ. ಇದು ದೇವೇಂದ್ರ ದೇಸಾಯಿ ಅವರ ಮನೆ ತಾನೆ? ಹೌದಾ? ಹಾಗಾದ್ರೆ ನಾನು ಸರಿಯಾದ ಅಡ್ರೆಸ್ಗೆ ಬಂದಿದ್ದೇನೆ. ಯಪ್ಪ ಪೊಲೀಸಪ್ಪ, ಈ ಊರಾಗ ಗೌಡನ ಗುಮ್ಮಸ್ತನ ನೋಡಿದ್ರ ಎದರ್ತಾರ, ಇನ್ನು ಗೌಡನ್ ನೋಡಿದ್ರ ಹುಚ್ಚಿನ ಹೋಯ್ಕಂತಾರ. ಅಂತದ್ರಾಗ ನಮ್ ಗೌಡ ಅರೆಸ್ಟ್ ಮಾಡಕ್ ಅಂತದ್ ಎಂತ ಮಾಡ್ಯಾನಪ್ಪ? ಯಪ್ಪ ಪೊಲೀಸಪ್ಪ, ಕಾರಣವಿದೆ ಮುನಿಯಪ್ಪ, ಕಾರಣವಿದೆ. ಇದೇ ಊರಲ್ಲಿ ಶ್ರೀರಾಮಚಂದ್ರ ಎಂಬ ಆಸ್ತಿಯನ್ನು ಈ ದೇವೇಂದ್ರ ದೇಸಾಯಿ ಅವರು ಅಕ್ರಮದಿಂದ ಕೈವಶ ಮಾಡಿಕೊಂಡು ಆ ಆಸ್ತಿಗೆ ತಮ್ಮ ಹೆಸರನ್ನು ಕೂಡ ಎಂಟ್ರಿ ಮಾಡಿಕೊಂಡಿದ್ದಾರೆ. ಆ ಆಸ್ತಿ ವಾರಸ್ಥರಾದ ಶ್ರೀರಾಮಚಂದ್ರ ಮತ್ತು ಅವರ ಹೆಂಡತಿಯಾದ ಸಾವಿತ್ರಿ ಹಾಗೂ ಅವರ ಮಗನಾದ ಪ್ರಶಾಂತ್ ನಮ್ಮ ಆಸ್ತಿಯನ್ನು ನಮಗೆ ಬಿಡಿಸಿಕೊಡಬೇಕೆಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಆಸ್ತಿ ವಿಚಾರಕ್ಕಾಗಿ ಈ ದೇವೇಂದ್ರ ದೇಸಾಯಿ ಅವರನ್ನು ಅರೆಸ್ಟ್ ಮಾಡುವುದಕ್ಕೆ ಬಂದಿದ್ದೇನೆ. ಅರೆಸ್ಟ್ ಮಾಡೋದಕ್ಕೆ? ಇನ್ಸ್ಪೆಕ್ಟರ್, ನಿನ್ನ ಕೋರ್ಟು ಕಚೇರಿಯಲ್ಲ ಈ ದೇಶಕ್ಕೆ ಶ್ರೀಮಂತಂದವ್ರಿಗೇನು ಹೊಸದಲ್ಲ. ನಾಳೆ ನಾನೇ ಬಂದು ನಿನ್ನ ಕೋರ್ಟಿಗೆ ಭೇಟಿ ಆಗ್ತೇನೆ. ನಿನ್ನ ಹೊರಡು. ನೋಡಿ ದೇಸಾಯಿ ಅವರೇ, ಊರಿಗೆ ದೊಡ್ಡವರೆಂದು ನಾನು ನಿಮ್ಮನ್ನು ತಿಳಿದು ಹಾಗೆ ಬಿಡುತ್ತಿದ್ದೇನೆ. ನಾಳೆ ನೀವೇ ಸ್ಟೇಷನ್ಗೆ ಬಂದು ಭೇಟಿ ಆಗದಿದ್ದರೆ ನಾನಿನ್ನು ಬರುತ್ತೇನೆ. ಸಾವಿತ್ರಿ, ಗಂಡ ಸತ್ತ ಮುಂಡೆ ಬದುಕಲಿ ಅಂತ ಬಿಟ್ಟರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಾ ಸೊಕ್ಕಿನ ಹೆಣ್ಣೆ? ಸುಮ್ಮನೆ ನಾವು ಹೇಳಿದಲ್ಲಿ ಸಹಿ ಹಾಕಿದರೆ ಸರಿ, ಇಲ್ಲ ಮುಂದೇನು ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾ. ಹಲೋ, ಹೇಳು ರಾಜೇಂದ್ರ. ಹಲೋ ನೋಡಿ, ನಮಗೆ ಬರಬೇಕಾದ ಅಮೌಂಟ್ ಇನ್ನೂ ಬಂದಿಲ್ಲ. ಯಾಕೆ ಡಿಲೇ ಆಯಿತು? ನೋಡು ರಾಜೇಂದ್ರ, ಬೆಳಿಗ್ಗೆನೆ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೇನೆ. ಯಾಕೆ ಇನ್ನು ಮುಟ್ಟಿಲ್ವೇ? ದೇವೇಂದ್ರ ದೇಸಾಯಿ ಅವರೇ, ನಿನ್ನೆ ರೌಡಿ ಕುಟುಂಬ ತನ್ನ ರಾಜೇಂದ್ರ ಬೇಡ ಎಂದರೆ ಸಂಜೆ 6 ಗಂಟೆವರೆಗೆ ನನಗೆ ಬರಬೇಕಾದ ಹಣ ಬರದಿದ್ದರೆ ನಿನ್ನ ಎಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುತ್ತೇನೆ. ಬಿ ಕೇರ್ಫುಲ್. ಗಜೇಂದ್ರ, ನೀನು ಹೋಗಿ ಆ ನಮ್ಮ ಪಾರ್ಟ್ನರ್ ಆದ MLA ರಾಜೇಂದ್ರನಿಗೆ ಹಣ ಕೊಟ್ಟು ಬಾ. ನಾನು ಆ ಸಾವಿತ್ರಿಯ ಮನೆಗೆ ಹೋಗಿ ಸಹಿ ಹಾಕಿಸ್ಕೊಂಡು ಬರ್ತೇನೆ. ಆಯ್ತು ಅಣ್ಣ.
ನಾಯಕ ಕಳನಾಯಕ ನಾನೇ ಗಂಧರ್ವ ಲೋಕದ ಗರತಿ ಎಂದು ಗರ್ವದಿಂದ ಮೆರೆಯುತ್ತಿದ್ದಾಳಲ್ಲ ಈ ಊರವನ ರೈತ ಶ್ರೀರಾಮಚಂದ್ರನ ಹೆಂಡತಿ ಸಾವಿತ್ರಿ. ಸಾವಿತ್ರಿ, ಏನು ನಿನ್ನ ಉಪವಯ್ಯಾರ? ಈ ನಿನ್ನ ಸೌಂದರ್ಯವನ್ನು ನೋಡಿ ಹುಚ್ಚನಾಗಿ ಬಿಟ್ಟಿದ್ದಾನೆ ಈ ಶ್ರೀಮಂತ ಕುಬೇರ. ಸಾವಿತ್ರಿ, ಈ ದೇವೇಂದ್ರ ದೇಸಾಯಿಗೆ ಇಲ್ಲಿರೋ ಹುಚ್ಚು ಬಿಡಬೇಕಾದರೆ ನಿನ್ನ ಶೀಲ ಒಂದೇ ಪರಿಹಾರ. ಸಾವಿತ್ರಿ, ಸಾಲ ಕೇಳುವ ನೆಪದಲ್ಲಿ ನಾನು ನಿಮ್ಮ ಮನೆಗೆ ಪ್ರವೇಶಿಸಿ ಯಾರೂ ಇಲ್ಲದ ಸಮಯದಲ್ಲಿ ನಿನ್ನನ್ನು ಪ್ರೀತಿಯಿಂದ ಮಾತನಾಡಿಸಿ ಮಾತಿಗೆ ಒಪ್ಪಿದರೆ ಪ್ರೇಮದ ಚೆಲ್ಲಾಟ, ಮಾತಿಗೆ ಒಪ್ಪದೆ ಎದುರುತ್ತರ ಕೊಟ್ಟರೆ ನಿನ್ನ ದೇಹದ ಮೇಲೆ ಕಾಮದ ಚೆಲ್ಲಾಟ. ಏ ಸಾವಿತ್ರಿ, ಓನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕೋ. ಏ ಮುನಿಯ, ಯಪ್ಪ ಗೌಡ್ರ ಹೇಳ್ರಿ. ಬಾ ಹೋಗೋಣ. ಆಯ್ತು ಗೌಡ್ರ. ಆನೆ ಬಳಸಕ್ಕೆ ಅಂಕುಶ ಬೇಕು, ಹುಲಿ ಹೊಡೆಯೋಕ್ಕೆ ಕುರಿನೇ ಕಟ್ಟಬೇಕು, ದುನಿಯಾ ನಂಬಾಕ್ಬೇಕಂದ್ರೆ ಡೌಲು ದಿಮಾಕ್ ಎರಡು ಇರ್ಬೇಕು. ನಡ್ರಿ ಹೋಗ ನಡ್ರಿ ಗೌಡ್ರ. ಒಂಟ್ರಪ್ಪ ಇವ್ರ ಮಕ್ಳು ಇಬ್ರು ಅಣ್ಣ ತಮ್ಮ ರಾಂಡ ಮುಂಡ್ಯಾರ ಗಂಡ್ತಿನ ನನ್ನ ಮಕ್ಕಳು. ಯಾವಾಗಾರ ನೋಡು 500 ರೂಪಾಯಿ ಪಗಾರ ಮಾಡ್ಸೋದಿರೋ 15 ಹೊಡೆದಿರ್ತಾರೆ, 2,000 ರೂಪಾಯಿ ಪಗಾರ ಮಾಡ್ಸಿದ್ರು ಅವ್ನು 50,000 ಗಂಟು ಹಾಕಿರ್ತಾರೆ. ಯಾಕಾದ್ರೆ ಈ ರಾಂಡ ಮುಂಡ್ಯಾರ ಗಂಡ್ತಿನ ನನಗೆ ಗೊತ್ತಿದ್ದಿದ್ದು ಐತೆ. ಅದ್ರಾಗ ಹೋಗಿ 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 ಆ ಪ್ರಶಾಂತನ ಆಸ್ತಿ ಮ್ಯಾಗ ಕಣ್ಣು ಹಾಕ್ಯಾರ. ಆಸ್ತಿ ಮ್ಯಾಗ ಕಣ್ಣು ಹಾಕಿದ ಪ್ರಶಾಂತಗೂ ಗೊತ್ತೈತಿ. ಆ ಪ್ರಶಾಂತ ಸಣ್ಣವನವೇನಾರ ಮೊದ್ಲ ಬಂಡಿಗಟ್ಲೆ ಉಂಡಿ ತಿಂದು ಬೆಳೆಸಿದ್ದೇ ಐತಿ. ಈ ಮಕ್ಳು ಏನಾರ ಅವ್ರ ಕೈಯ ಸಿಕ್ಕ್ರೆ ಇವ್ರ ಕಣ್ಣು ಕಿತ್ತು ಒಬ್ಬ ಗೋಲಿ ಆಡ್ತಾರ, ಇನ್ನೊಂದು ಮಾಸ್ತರ ಕಟ್ಟು ಕಳಿಸ್ತಾನ. ಸಣ್ಣ ಸುಳೆ ಮಕ್ಕಳಲ್ಲಪ್ಪ. ಹೋಲ್ ಬಿಡಪ್ಪ, ಆ ದೊಡ್ಡಣ್ಣ ಸುದ್ದಿ ಗಿಡ್ಡಣ್ಣಗಾರ ಯಾಕ? ನಾನು ದಾರಿ ನಾನು ನೋಡಿದ್ರಾತ, ಬದುಕ ದಾರಿನ. ಹಲೋ, ಯಾರು? ಹಲೋ ನರಸಿಂಹ, ನಾನು ನಿಮ್ಮ ಡ್ಯಾಡಿ ಸತ್ಯಮೂರ್ತಿ ಮಾತನಾಡೋದು. ಹೇಳಿ ಡ್ಯಾಡಿ. ನರಸಿಂಹ, ನೀನು ನಿನ್ನೆ ಒಂದು ಬೇಟೆ ಹಾಡಿದಂತೆ ಕಾಣುತ್ತದೆ. ಹೌದು ಡ್ಯಾಡಿ. ಆ ಬೇಟೆ ಯಾರೆಂದು ಗೊತ್ತಾ ನಿನಗೆ?
ಇಲ್ಲ, ಅವನ ಯಾರೆಂದು ಗೊತ್ತಿಲ್ಲ, ಆದರೆ ಅವನ ಹೆಸರು ರೌಡಿ ರಾಜ ಅಂತ. ನರಸಿಂಹ, ಆ ರೌಡಿ ರಾಜ ಬೇರೆ ಯಾರು ಅಲ್ಲ ನರಸಿಂಹ. 10 ಫ್ಯಾಕ್ಟರಿ ಬಾರಿಸ್ತಾರ ನಮ್ಮ ಜಿಲ್ಲೆ MLA ರಾಜೇಂದ್ರನ ರೈಟ್ ಹ್ಯಾಂಡ್. ಆ ರಾಜೇಂದ್ರನ ಕೈಗೆ ಸೇರಬೇಕಾದ 50 ಲಕ್ಷ ಹಣ ನಿನ್ನ ಕೈ ಸೇರಿತ್ತು, ಹೌದು ತಾನೆ? ಹೌದು ಡ್ಯಾಡಿ, ಆ ಹಣ ಈಗಾಗಲೇ ಅನಾಥಾಶ್ರಮಕ್ಕೆ ಕೊಟ್ಟಾಯ್ತು. ಓಕೆ ನರಸಿಂಹ, ಈ ನಿನ್ನ ಧರ್ಮದ ಕಾರ್ಯ ಹೀಗೆ ಸುಗಮವಾಗಿ ಸಾಗಲಿ. ಗುಡ್ ಬೈ. MLA ರಾಜೇಂದ್ರ, ನಿನ್ನ ಕೈಗೆ ಸೇರಬೇಕಾದ 50 ಲಕ್ಷ ಈ ನರಸಿಂಹನ ಕೈ ಸೇರಿತು. ನನಗೆ ಎದುರಾಗಿ ನಿಂತ ರೂಢಿ ರಾಜ ಯಮಲೋಕಕ್ಕೆ ಸೇರಿದ. MLA ರಾಜೇಂದ್ರ, ಇದು 3ನೇ ಪ್ರವೇಶ. ಮುಂದೆ ಬರುವ ಪ್ರವೇಶದಲ್ಲಿ ನರಸಿಂಹನ ಕೈಯಿಂದ ನಿಮ್ಮಂತ ಕೊಳನಾಯಕರಿಗೆ ಕರಾಳ ರಾತ್ರಿ. ಪ್ರಶಾಂತಿ ಏನೋ ಮರೆ ದೊಡ್ಡದು ಮುದುಳ್ ನಾಯಿನ ಕಟ್ಟಿಬಿಟ್ಟ ಬಾಗಲ್ದಾಗ. ಜೋತ್ರ ಬಿಡ್ತಾನೆ ಇಲ್ಲಿ ಬಿಡಪ್ಪ ನಂದಿದೆ. ನಾ ನೋಡಿ ಜೋತ್ರ ಗಂಟರ ಹಾಕ್ಲಿಲ್ಲ. ಪ್ರಶಾಂತ, ಏ ತಮ್ಮ ಪ್ರಶಾಂತ, ಯಾರಿದ್ರಪ್ಪ ಒಳಗ? ಹೊರಕ್ ಬರ್ರಿ, ಗೌಡ್ರು ಬಂದಾರ. ಯಾರು? ಓ, ದೇವೇಂದ್ರ ದೇಸಾಯಿ ಅವರು ನಮ್ಮ ಮನೆ ಕಡೆ ಬಂದೇ ಕಾರಣ? ಏ ಸಾವಿತ್ರಿ, ನಿನ್ನ ಗಂಡ ನಮ್ಮ ಹತ್ತಿರ ಸಾಕಷ್ಟು ಸಾಲವನ್ನು ತೆಗೆದುಕೊಂಡಿದ್ದಾನೆ. ಅದನ್ನು ತೀರಿಸಕ್ಕಾಗದೆ ತನ್ನ ಆಸ್ತಿಯನ್ನು ಈ ದೇಸಾಯಿಯವರಿಗೆ ಖರೀದಿಗೆ ಕೊಟ್ಟಿದ್ದಾನೆ. ಆದರೆ ನೀನು ನಮ್ಮ ಆಸ್ತಿ ನಮಗೆ ಬಿಡಬೇಕೆಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತಲ್ಲ ಹೆಣ್ಣೆ? ಯಾಕೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ಆಸೆ ಅಲ್ವೆಂದು ಕಾಣ್ತದೆ? ನೋಡವ ತಂಗಿ, ನಿನ್ನ ಗಂಡ ನಮ್ಮ ಗೌಡ್ರ ಹತ್ರ ಸಾಲ ತಗೊಂಡಿದ್ದು ಕರೆಯವೈತಿ. ಆ ಸಾಲ ತಗೊಳ್ಳೋ ಹೊತ್ನಾಗ ನಮ್ಮೂರವ್ರ 4-5 ಮಂದಿ ಸಹಿ ಮಾಡಿದ್ದು ಕರೆ ಐತಿ. ಆ ಸಾಲ ತೀರ್ಸಕ್ಕಾಗಲಾರ್ದ ನಿನ್ನ ಗಂಡ ಕಾಗದ ಪತ್ರ ಸಹಿ ಮಾಡಿ ಹೋಗ್ಬಿಟ್ಟನ. ಆದ್ರೆ ನೀನು ನಿನ್ನ ಮಗ ಏನೋ ಒಂಚೂರು ಹೊಲ ನಮ್ದು ಬೇಕು ನಮಗಂತ ಅಂದು ಆ ಗೊಂಡಬಳ ಸುಬಸ ಕೈಗೇನ ಕಂಪ್ಲೇಂಟ್ ಕೊಟ್ರಿ ಅಂತಲ್ಲ, ಅದೇ ನ್ಯಾಯ ಬಗೆರಿತ ನಾನು. ನೋಡವ ತಂಗಿ, ಏನಾರ ಯಾಕಾಗಲಿ ನಿನ್ನ ಮಗ ಪ್ರಶಾಂತಗ ಒಂದಿಟ್ಟು ತಿದ್ದಿ ಬುದ್ಧಿ ಹೇಳಿ ಒಂದು ಸ್ವಲ್ಪ ಕಂಪ್ಲೇಂಟ್ ಹಿಂದಕ್ಕೆ ತಗೊಂಬಿಡವ ತಂಗಿ. ನಿನಗೂ ಒಳ್ಳೇದು, ನಿನ್ನ ಜೀವನಕ್ಕೂ ಒಳ್ಳೇದು, ನಿನ್ನ ಮಗಗೂ ಒಳ್ಳೇದು. ನಾನಂತರ ಇಟ್ಟು ಹೇಳಬಲ್ಲ, ಹೆಚ್ಚಿಂದ ಹೇಳಿ ನಮ್ಮ ಗೌಡ್ರು ನನಗೂ ತೆಗಿತಾರ. ನೋಡಿ ಮುನಿಯಪ್ಪನವರೇ, ನನ್ನ ಗಂಡ ನಿಮ್ಮ ಸಾವುಕಾರ ಹತ್ರ ಸಾಲ ಇಸ್ಕೊಂಡಿರಬಹುದು, ಆದ್ರೆ
ಆ ಸಾಲಕ್ಕೆ ಎಷ್ಟು ಬಡ್ಡಿ ಆದ್ರೂ ಪರವಾಗಿಲ್ಲ, ನಾವು ಬಡ್ಡಿ ಸಮೇತ ಕೊಡ್ತೀವಿ. ಆದ್ರೆ ಅದೇ ಸಾಲದ ನೆಪದಲ್ಲಿ ನಮ್ಮ ಆಸ್ತಿಯನ್ನು ನಿಮ್ಮ ಕೈ ವಶಗಳನ್ನು ಮಾಡಿಕೊಳ್ಳಲು ಹೋದ್ರೆ ಅದರ ಪರಿಣಾಮ ಬೇರೆನೇ ಇರುತ್ತೆ. ಪರಿಣಾಮ ಸಾವಿತ್ರಿ, ಸುಮ್ಮನೆ ನಾವು ಹೇಳಿದ್ದಲ್ಲಿ ಸಹಿ ಹಾಕಿ ನೀನು ನಿನ್ನ ಮಗನನ್ನು ಕರೆದುಕೊಂಡು ಈ ಊರು ಬಿಟ್ಟು ಹೋದರೆ ನಿನ್ನ ಪ್ರಾಣ ಉಳಿಯುತ್ತದೆ. ಆ ನಿನ್ನ ಮಗ ಪೊಂಡ ಪ್ರಶಾಂತನ ಪ್ರಾಣ ಉಳಿಯುತ್ತದೆ. ಅದನ್ನೆಲ್ಲ ಬಿಟ್ಟು ಈ ದೇವೇಂದ್ರ ದೇಸಾಯಿ ಎದುರಿಗೆ ಕೋರ್ಟು ಕಚೇರಿ ಅಂತ ಹೋದರೆ ಈಗಾಗಲೇ ಗಂಡನನ್ನ ಕಳೆದುಕೊಂಡ ರಂಡೆಯಾಗಿದ್ಯಾ. ಮುಂದೆ ಮಗನನ್ನು ಕಳೆದುಕೊಂಡ ಅನಾಥ ಶವವಾಗಿ ಸಾಯಬೇಡ. ಈ ದೇವೇಂದ್ರ ದೇಸಾಯಿ ದಾರ್ಪದಲ್ಲಿ ಏ ದೇಸಾಯಿ, ನಿನ್ನ ಬೆದರಿಕೆಗೆ ಎದರಿ ನೀನು ಹೇಳ್ದಲ್ಲೇ ಸಾಯಿ ಹಾಕಿ ಊರು ಬಿಟ್ಟು ಹೋಗೋವರಲ್ಲ ನಾವು. ಹೊಲಕ್ಕೆ ಹೋದ ನನ್ನ ಮಗ ಬರುವತ್ತಾಯ್ತು, ನೀವಿನ್ನು ಜಾಗ ಖಾಲಿ ಮಾಡಿ. ಇಷ್ಟೊತ್ತು ನೀವು ಮಾತಾಡಿದ ವಿಷಯ ನನ್ನ ಮಗನಿಗೆ ಏನಾದ್ರು ಗೊತ್ತಾದ್ರೆ ಈ ನಿಮ್ಮ ಎದೆ ಗುಂಡಿಗೆಯನ್ನು ಸೀಳಿ ನಿಮ್ಮ ಬಿಸಿ ರಕ್ತವನ್ನು ಈ ರುದ್ರ ಭೂಮಿಗೆ ಹರಿಸದೆ ಬಿಡೋದಿಲ್ಲ ನನ್ನ ಮಗ ಪೊಂಡ ಪ್ರಶಾಂತ್. ಪೊಂಡ ಪ್ರಶಾಂತ ಸಾವಿತ್ರಿ, ಮಗನ ಪುಂಡತನವನ್ನು ಬಿಡಿ ಬಿಡಿಸಿ ಹೇಳುವ ರಾಜ್ಯಗೆ ಬಂಡ ಹಣ್ಣ. ನೀನು ಬದುಕಿದರೆ ತಾನೇ ನಿಮ್ಮ ಆಸ್ತಿ ನಿಮಗೆ ಬಿಟ್ಟು ಕೊಡೋದಕ್ಕೆ ಸಾಧ್ಯ. ಮೊದಲು ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ, ಅದಾದ ನಂತರ ಆ ನಿನ್ನ ಮಗ ಪೊಂಡ ಪ್ರಶಾಂತನ ಪ್ರಾಣವನ್ನು ತೆಗಿತೇನೆ. ಸಹಿಸಿಕೋ ಈ ದೇವೇಂದ್ರ ದೇಸಾಯ ಗುಂಡಿನ ಗರ್ಜನೆಯನ್ನು. ಯಪ್ಪ ಗೌಡ, ನಿನ್ ಸಾಲ ಬರಾಗಿಲ್ಲ ಹಂಗ ಮಾಡಿದ್ರ ಯಪ್ಪ ನೋಡಿ ಕಾಲು ಕೈ ಬಿದ್ದು ಹಂಗ ಇಸ್ಕೊಂಡಿರ್ತಾರ, ನಾವು ಹಂಗ ಇಸ್ಕೊಬೇಕು ಗೌಡ. ಏ ದೇಸಾಯಿ, ನಿನ್ನ ಪ್ರಾಣ ತೆಗೆದು ಬಿಡುತ್ತಿಲ್ಲ ನನ್ನ ಮಗ ಪ್ರಶಾಂತ್. ಈ ಭೂಮಿ ಮೇಲೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದೆ. ಆ ಹೆಣ್ಣಿಗೆ ಆದಿಶಕ್ತಿ, ಮಹಾಶಕ್ತಿ, ಪರಮಶಕ್ತಿ ಎಂದು ಹೆಸರಿಟ್ಟೆ. ಅದೇ ಹೆಣ್ಣಿನಿಂದಲೇ ಜನನ, ಅದೇ ಹೆಣ್ಣಿನಿಂದಲೇ ಮರಣ. ಈ ಊರಲ್ಲಿ ನಾ ಎಂದು ಮೆರೆಯುವ ಮೇಧಾವಿಗಳಿಗೆ ನನ್ನ ನಾಟಕ ಒಂದು ದಾರಿ ದೀಪ ಹೋಗಬೇಕು. ಪ್ರೀತಿ ಪ್ರೇಮ ಅಂತ ಹುಡುಗರ ತಲೆ ಕೆಡಿಸುವ ಹುಡುಗಿಯರಿಗೆ ನನ್ನ ಪಾತ್ರ ಒಂದು ತಕ್ಕ ಉತ್ತರ ಕೊಡಬೇಕು. ಏ ಮುನಿಯ, ಯಪ್ಪ ಗೌಡ, ನಂದೆಲ್ಲ ಬಂದಾಗತ್ತೈತಿ, ಏನ್ ಹೇಳು ಯಪ್ಪ. ಆ ಪತ್ರದ ಮೇಲೆ ಸಹಿ ಹಾಕಿಸ್ಕೋ, ಹೋಗೋಣ. ಆಯ್ತ್ರಿ ಅಪ್ಪ, ಹಂಗ ಆಗ್ಲಿ. ಗೌಡ್ರ ಎಬ್ಬಟ್ ಅಂತ ಒತ್ಸ್ಕೊಂದಿನ್ರಿ, ಅದ ಎಡಗೈದು ಬಲಗೈದು ಅಂತ ಗೊತ್ತಿಲ್ಲ ನೋಡ್ರಿ ಗೌಡ್ರ. ಆಯ್ತಾಯ್ತ್ರಿ ಸರ್ ಗೌಡ್ರ, ನಂದಂತ್ರ ಸೈ ಅಂತ ಮಾಡಿಸ್ಕೊಂಡಿ ನೋಡ್ರಿ, ಹೋಗೋಣ ನೋಡ್ರಿ. ಅಮ್ಮ ಅಮ್ಮ, ನಾನೆಷ್ಟು ಕೂಗಿದ್ರು ನನ್ನ ತಾಯಿ ಹೊರಗಡೆ ಬರ್ತಾನೆ ಇಲ್ಲ. ಒಳಗಡೆ ಏನು ಮಾಡ್ತಿದ್ದಾಳೋ ಏನು ನೋಡೋಣ. ಏನಾಯ್ತಮ್ಮ ನಿನಗೆ? ಮಾತನಾಡಮ್ಮ, ಮಾತನಾಡು. ನನ್ನ ಅಕ್ಕಪಕ್ಕದ ಮನೆಯ ಅಕ್ಕ ತಂಗಿಯರೇ, ನೀವಾದರೆ ಹೇಳಿ ನನ್ನ ತಾಯಿಗೆ ಏನಾಯಿತು? ದೈವವೇ ದೇವರು ಎನಿಸಿಕೊಂಡ ಆ ದೇವರ ರೂಪದಲ್ಲಿರುವ ದೈವಗಳೇ, ನೀವಾದರೆ ಹೇಳಿ ನನ್ನ
ಅಮ್ಮ ಏನಾಯ್ತಮ್ಮ ನಿನಗೆ? ಅಮ್ಮ ಇಲ್ಲಿ ಏನಾಯಿತೆಂದು ಯಾರು ಹೇಳಲ್ಲ. ಯಾಕಂದ್ರೆ ಇಲ್ಲಿ ಸತ್ತಿರೋದು ನಿಮ್ಮ ತಾಯಿ ಅಲ್ಲ, ಈ ಬಡವ ಪ್ರಶಾಂತನ ತಾಯಿ. ನಾಳೆ ನಿಮ್ಮ ತಂದೆ ತಾಯಿಯರು, ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಒಡ ಹುಟ್ಟಿದವರು ಇದೇ ಸತ್ತಿರ ಅವತ್ತು ಗೊತ್ತಾಗ್ತದೆ ಈ ಪ್ರಶಾಂತನ ನೋವು ಏನೆಂದು. ಅಮ್ಮ ಏಕೆ ಮೌನವಾಗಿ ಮಲಗಿದೆಯ ತಾಯಿ? ಮಾತನಾಡಮ್ಮ. ಅಕ್ಕ ಅಕ್ಕ ಅಮ್ಮ ಬಾ ಚಿಕ್ಕಮ್ಮ ಬಾ. ನನ್ನವ್ವ ನನ್ನ ಜೊತೆ ಮಾತನಾಡುತ್ತಿಲ್ಲ ಚಿಕ್ಕಮ್ಮ, ನೀನಾದರೂ ಮಾತನಾಡಿಸವ್ವ ನನ್ನವ್ವ. ನನ್ನ ಪ್ರಶಾಂತ, ಇದರಲ್ಲಿ ಯಾರೋ ದುಷ್ಟರ ಕೈವಾಡನವಿದೆ. ಏನಾಯ್ತು? ನನ್ನ ಅಕ್ಕನಿಗೆ ಏನಾಗಿದೆ ಅಂತ ಅಷ್ಟೇ. ಚಿಕ್ಕಮ್ಮ, ಇಲ್ಲಿ ಏನಾಯಿತೆಂದು ನನಗೆ ಗೊತ್ತಿಲ್ಲ. ನಾನು ಹೊಲಕ್ಕೆ ಹೋಗಿ ಬರುವಂತರಲ್ಲಿ ಈ ದುರಂತ ನಡೆದು ಹೋಗಿದೆ ಚಿಕ್ಕಮ್ಮ. ಅಮ್ಮ ಅಯ್ಯೋ ದೇವ್ರೆ, ನನ್ನ ಅಕ್ಕನಿಗೆ ಏನಾಗಿದೆ ಅಂತ ಯಾರಾದರೂ ಬಾಯ್ ಬಿಟ್ಟು ಆ ನುಡಿಗಳನ್ನು ಆಡು. ನಾವು ಎಷ್ಟೊಂದು ಕೂಗಿ ಕೇಳಿದರೂ ನಮ್ಮ ಅಕ್ಕನ ಬಗ್ಗೆ ವಿಷಯವನ್ನು ಯಾರು ಹೇಳ್ತಾ ಇಲ್ಲ. ನಮ್ಮ ಅಕ್ಕನಿಗೆ ಏನಾಗಿದೆ, ಯಾವ ದುಷ್ಟನಿಂದ ಈ ಅನಾಹುತ ಆಗಿದೆ ಅಂತ ಬಾಯ್ ಬಿಟ್ಟಾದ್ರೂ ಹೇಳಬಾರದೆ. ಚಿಕ್ಕಪ್ಪ, ನನ್ನ ತಾಯಿಯ ಸಾವಿಗೆ ಕಾರಣರಾದ ಆ ನರ ರಾಕ್ಷಸ ಯಾರೆಂದು ಪತ್ತೆ ಹಚ್ಚಿ ಅವನ ಶಿರ ಕಡಿದು ನನ್ನ ತಾಯಿಯ ಶವ ಸಂಸ್ಕಾರ ಮಾಡುತ್ತೇನೆ. ಪ್ರಶಾಂತ್, ಸಿಟ್ಟಿನ ಕೈಲಿ ಬುದ್ಧಿ ಕೊಡಬೇಡ. ನೀನು ಹೋಗಿ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಮಾಡಿದರೆ ಪೊಲೀಸರು ನಿನ್ನನ್ನು ಹಿಡಿದು ಜೈಲಿಗೆ ಹಾಕುತ್ತಾರಪ್ಪ. ಬೇಡ ಪ್ರಶಾಂತ್, ಬೇಡ. ಹೌದು ಪ್ರಶಾಂತ್, ಇದ್ದೊಬ್ಬನೇ ಮಗ ತಾಯಿಗೆ ಕೊಳ್ಳೆಯನ್ನು ಹಿಡಿದಾರ್ತೆ ಹಾಗೆ ಆಗಿದ್ರೆ ಮುಂದೆ ನಮ್ಮ ಅಕ್ಕನ ಆತ್ಮಕ್ಕೆ ಆದ್ರೂ ಶಾಂತಿ ಸಿಗುವುದೇ? ಬೇಡಪ್ಪ. ಅಮ್ಮ ಮಾತನಾಡಮ್ಮ, ಮಾತನಾಡು. ಈ ನಿನ್ನ ಮಗನ ಜೊತೆ ಎರಡು ಮಾತನ್ನಾದರೂ ಮಾತನಾಡು ತಾಯಿ. ಅಮ್ಮ ಏಕೆ ಮೌನವಾಗಿ ಮಲಗಿದೆಯ ತಾಯಿ? ಅಕ್ಕ, ಈ ನಿನ್ನ ತಂಗಿ ಇಷ್ಟೊಂದು ನಿನ್ನನ್ನು ಕೂಗಿ ಕೂಗಿ ಕರಿತಾ ಇದ್ದಾಳೆ. ಒಂದು ಸರಿ ಆದ್ರೂ ನಿನ್ನ ತಂಗಿ ಜೊತೆ ಮಾತಾಡು ಅಕ್ಕ, ಮಾತಾಡು ಅಕ್ಕ. ಸಮಾಧಾನ ಮಾಡ್ಕೊ ಪ್ರಶಾಂತ್, ಸಮಾಧಾನ ಮಾಡ್ಕೊ. ಪಾರ್ವತಿ, ನೀನು ಹೀಗೆ ಕಣ್ಣೀರು ಹಾಕುತ್ತಾ ಕುಳಿತರೆ ಪ್ರಶಾಂತನಿಗೆ ಸಮಾಧಾನ ಹೇಳುವರು ಯಾರು? ಪಾರ್ವತಿ, ಮೊದಲು ಅಕ್ಕನ ಸೇವಾ ಸಂಸ್ಕಾರ ಕಾರ್ಯ ಮಾಡೋಣ. ಅಮ್ಮ ಹೌದು ಸ್ವಾಮಿ, ನನ್ನ ಅಕ್ಕನ ಹೇಗೆ ಸಮಾಧಾನ ಮಾಡಿಕೊಳ್ಳಿ ಚಿಕ್ಕಪ್ಪ. ಅಮ್ಮ ಅಮ್ಮ ಏಕೆ ಮೌನವಾಗಿ ಮಲಗಿದೆಯ ತಾಯಿ? ಮಾತನಾಡು ಅಮ್ಮ. ಯಾರಮ್ಮ ಈ ನನ್ನ ಪರಿಸ್ಥಿತಿ ಕಾರಣ? ಹೇಳು ತಾಯಿ, ಹೇಳು ಅಮ್ಮ. ಅಮ್ಮ ಯಾತ್ರೆಗೆ ಬಾರ ಗೆಳತಿನ ಕರಕೊಂಡ, ಎಂದೆಂದ ಬರತನ ನಡಿಯ ದೋಸ್ತನ ಗಾಡಿ ತೋಗಂಡ. ನಾ ಪ್ರೀತಿಲೆ ಕೊಡುತ್ತಿದ್ದ ಲಂಗಾದವನಿ ಊಟಗೊಂಡ. ಎಂಡ ಮಂದಗ ಎದ್ದ ಕಾಣುವಂಗ ಹೂವ ಮುಡಗೊಂಡ.
ಕರಕೊಂಡ ನಿನ್ನ ಬೆತ್ತನ ಕೈಗೆ ಮಿರಿ ಮಿರಿ ಬಿದ್ದು ಮದರಂಗಿ ಹತ್ತಗೊಂಡ ಬೂದ ಗುಂಪಿ ಜಾತ್ರೆಗೆ ಬಾರ ಗೆಳತಿನ ಕರಕೊಂಡ ಎಲ್ಲಿ ಹುಡುಕಲಿ ಹಪ್ಪು ಅಣ್ಣ ನಿನ್ನ ಅಗಲಿ ವಾದಿನಿ ನಮ್ಮನ್ನ ಎಲ್ಲಿ ಹುಡುಕಲಿ ಪುನಿತಣ್ಣ ನಿನ್ನ ಅಗಲಿ ವಾದಿನಿ ನಮ್ಮಣ್ಣ ತಾಯಿ ಇಲ್ಲದ ತಪಾಲಿ ಆಯ್ತು ಕರುನಾಡಿನ ಜನ ಕರುನಾಡಿನ ಜನ ತಾಯಿ ಇಲ್ಲದ ತಪಾಲಿ ಆಯ್ತು ಕರುನಾಡಿನ ಜನ ಕರುನಾಡಿನ ಜನ. ಅಲ್ಲವ ಕಲವತಿ ಮಲ್ಲವತಿ ನಿಂಗವತಿ ಒಂದು ಕನ್ಯಾರ ಕೊಡ್ರು ನಿಮ್ಮವರು ಎದ್ದು ಕನ್ಯೆ ಎಲ್ಲ ಬರೀ ನೌಕರಿದಾರಿಗೆ ಕೊಡ್ತಾರೆ. ರೈತರ ಮಕ್ಕಳೇನು ಅನ್ನ ತಿನ್ಬೇಕು ಏನು ಸಗಣಿ ತಿನ್ಬೇಕು? ಬರೀ ರೈತರಿಗೆ ಕೊಡಾಗಲ್ಲ ಅವು. ನಾವು ಏನಿದ್ರು ನೌಕರಿದಾರಿಗೆ ಕೊಡ್ತೀವಿ ಅಂತಾರೆ. ಯವ್ವ ಅಲ್ಲ ನನ್ನ ಹಣೆ ಬರ್ದಾಗ ಲಗ್ನದ ಬರ್ದಾನ ನೀಲ ಬ್ರಹ್ಮ ಅಂತೀನಿ ಅಲ್ರಿ. 22 ವಯಸ್ಸಕ್ಕೆ ಲಗ್ನ ಆಗ್ಬೇಕಂತ ಹಿರಿಯರು ಹೇಳ್ತಾರೆ. 22 ಅಲ್ಲ 25 30 ಆದ್ರೂ ಇನ್ನೂ ನನ್ನ ಕನ್ಯಾನ ಸಿಗೋವಲ್ರಿ. ಹಾಕ್ಬೋಡು ಅಪ್ಪ. ಆ ಮುನಿಯಪ್ಪನ ಮಗಳು ನೋಡಿದ್ರೆ ಕನಿಷ್ಠ ಆಗಿ ಬಂದು ಬೆಳತನಕ ಕೌದ್ಯಾಗ ಐತಲ್ಲ ಚಿಂಗ್ 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 ನಾರೋಗಿರ್ತೈತಿ. ಏನು ಮಾಡ್ಬೇಕು? ಈ ನಾರಿದ ಕೌದಿ ತಗೊಂಡು ಹೋಗಿ ನಮ್ಮ ಮಾವು ಹಾಳಕ್ಕೆ ಹೋಗದ್ರ ಲೋ ಇದು ಕೌದೆ ಏನು ಇದು ಅಂತಾಳ ಬೆಳತನಕ ಬಿಡಿತಾಳ. ಬರ್ಲಿ ಇವತ್ತೇನಾರ ಯಾಕಾಗಲ್ಲಕ್ಕ ಶಿವಸಪ್ಪಜನ ಜಾತ್ರೆಗ ನಾಳೆನ ತಾಳಿ ಕಟ್ಟಿಬಿಡ್ತನತ್ತ ಅಲ್ಲೇ ಎತ್ತಾಗ ಬರಕತ್ತೈತಿ. ಬರ್ಲಿ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಎನ ನರತವ ಕೂದಲ ನಾ ಬರತೇನಂತ ತೆರದಿಟ್ಟಿರದಳ ಅವರ ಮನೆಯ ಬಾಗಿಲ. ಕಂಬನ ಹೆಣ್ಣಾಗಿ ನೆಂಬಿಗೆ ಬರುವಾಗೆ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ. ಹುಡುಗರ ಗಂಡ ಗಂಡ ಹತ್ತಿರ ಸಣ್ಣ ಕೊನೆಗೊಮ್ಮೆ ಕೊಡ್ತಾರ ನಿಮಗ ಮನ್ನ ಹೋಗುವಾಗ ಹತ್ತರ ನೋಡಿ ಹೋಗುವಾಗ ಹತ್ತರ ನೋಡಿ ಹುಡುಗರ ಗಂಡ ಗಂಡ ಹತ್ತಿರ ಆಗತ್ತಿರ ಸಣ್ಣ ಕೊನೆಗೊಮ್ಮೆ ಕೊಡ್ತಾರ ನಿಮಗ ಮನ್ನ ಹೋಗುವಾಗ ಹತ್ತರ ನೋಡಿ ಅಲ್ರಿ ಈ ಡ್ರೈವರ್ಗಳ ಜೀವನನ ಹಿಂಗಂತೀನಿ. ಅಲ್ಲ ಹಗಲೆಲ್ಲ ಗಾಡಿ ಒಡೆದು ಬ್ಯಾಸರಾಗಿ ಮನೆಗೆ ಬಂದ್ರ ಆಸರ ಬ್ಯಾಸರ ಕೇಳಕ್ಕೆ ಯಾರ ಒಬ್ರು ಕೇಳಬೇಡ್ರಿ, ಯಾರು ದಿಕ್ಕ ಇಲ್ಲ. ಅವನು ನಮ್ಮಪ್ಪ ನೋಡಿದ್ರ ನನಗೆ ಮದುವೆ ಮಾಡು ಯಪ್ಪ ತಡ್ಕನಕ್ಕಾಗೋಲ್ದು ತಂಡಿಯೇ 28 ಕೌದಿ ಹರಿದೀನಿ ಅಂದರೂ ಕೇಳವಲ್ಲ, ಮದುವೆನ ಮಾಡವಲ್ಲ. ಆ ಶೆಟ್ಟಿ ಮಗಳು ನೋಡಿದ್ರ ಮೊನ್ನೆ ನನಗೆ ಸೀಟಿನ ಚಾರ್ಜ್ ಕೊಡಾರ್ದ ಹಂಗ ಹೋಗ್ಯಾಳ. ಆಧಾರ ಸಿಗವಲ್ದು ಇಲ್ಲಕಂದ ಅರೇಂಜ್ ಮ್ಯಾರೇಜರ ಆಗೋಲ್ವಿ. MBA ಫಸ್ಟ್ ರ್ಯಾಂಕ್ ಕೆಲಸ ಮಾಡೋದಂದ್ರೆ ಬೇಜಾರ್. ಹೌದು, ಇಲ್ಲೊಂದು ಏನೋ ಸಮಸ್ಯೆ ಇದೆ, ಅದು ನಮಗ ಯುವಕರಿಗೆ ಮಾತ್ರ ಗೊತ್ತು. ಸಮಸ್ಯೆಗೆ ಪರಿಹಾರ ಬೇಕಂದ್ರೆ ನಮ್ಮ ರಾಣಿ ಕನಸಿನ ಪ್ಯಾಂಟ್ ಹಾಕ್ಕೊಂಡು ಇಲ್ಲೇ ನಿಂತ್ಕೊಂಡಾಳ. ಅವನವನು ಹಿಂದೆ ನೋಡಕ್ಕನ ಹಿಂಗೈತಿ. ಮುಂದೆ ನೋಡಿಬಿಟ್ರೆ ಮತ್ತೆ ದಿಕ್ಕು ತಪ್ಪಿ ತಲೆ ಗಿರ್ರ ಅಂತ ತಿರುಗಿ ಹೋಗ್ಬೇಕು. ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದೇ ಪಟಾಯಿಸಿ ಅವನವನು ನಮಗಿಲ್ಲಡಿಲಿ ಒಂದಳ್ತಿ ಹಿಂದೆ ಪೈಲಸ್ ಚಲವಾಗಿಬಿಟ್ಟವು. ಎದಕ್ಕರ ನೋಡ್ತೀವೋ ಹಿಂದೆ ಅನಿಸಿಬಿಟ್ಟಿರ್ತೈತಿ. ಕುಂತ್ಕಂದು ಗಾಡಿ ಓಡಿಸಿ ಹಿಂದ ಹೇಳ್ಬಾರ್ದ ಆ ಸುಖ ಸಂತೋಷ ಎರಡು ಒಮ್ಮಗಲಿ ಬಂದ್ರೆ ಅಳೋದು ಒಂದ ಬಾಕಿ ಇರುತ್ತೆ. ಯವ್ವ ಏನಾತ್ ಬೇ ಅಂದ್ರ
ಹಿಂದ ರಗತನ ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಹೌದು ಜೀವನ ಚೆನ್ನಾಗೇ ಇತ್ತು. ಹೌದು. ಈ ಗುಟ್ಕ ಬಂದು ಹಾಳು ಮಾಡಿಬಿಡ್ತೀವಿ. ಅಲ್ಲ ಇವತ್ತು ವೈಕೆಂಡ್ ಆಕೆ ಮಂದಿ ಕಲಿಸಿದ್ರು ಪರವಾಗಿಲ್ಲ. ಹಿಂದನ ನೋಡಿವಿ, ನೋಡಕ್ಕ ಹಿಂದ ಐಶ್ವರ್ಯ ರೈ, ಮುಂದೆ ನೋಡಿದ್ರೆ ಕತ್ತಿರ್ನಾ ಕೈ ಬಿದ್ದಂಗಿರ್ಬೋದು. ಅವನವನು ಇವತ್ತು ಏನಾರಾಗ್ಲಿ ಹಿಡಿದು ತೆಕ್ಕಿ ಬಡ್ಕೊಂಡು ಅವನವನು ಇವತ್ತು ವೈಕಂಡ್ ಮಂದಿ ಕಲಿಸಿ ನನಗ ಮದುವೆ ಮಾಡಿದ್ರು ಚಿಂತೆ ಒಟ್ಟು ಹಿಡಿದು ಪುರ ಅನ್ಸದ. ಅಮಲಕ್ಕ ಸೀತಾ ಅಮಲಕ್ಕ ಸೀತಾ ಅಮಲಕ್ಕ ಸೀತಾ ಅಮಲಕ್ಕ ಸೀತಾ ಯಾಕ ಇಷ್ಟ ಕೊಂದ ಕುಣಿತಾವು, ಇನ್ನು ಮುಂದೆ ಹೆಂಗ ಕುಣಿಬೋದು ಅಂತೀನ್ರಿ. ಅಮಲಕ್ಕ ಸೀತಾ ನಮ್ಮ ಹುಡುಗಿ ಬಂದಾಕಿ ನನ್ನ ತೆಗ್ದು ಬಿಡ್ದಾಳಪ್ಪ. ಯವ್ವ ಏನ್ ಚಂದ ಯವ್ವ, ಎಷ್ಟು ತಾಯಿ. ಯವ್ವ ಇವನು ಮೆತ್ತಲ್ಲಿ ಯಾವತ್ತು ಬಿರ್ಸೊಂದದ ಯವ್ವ. ನನ್ನ ಮಕ್ಕಲ್ಲನ ಏನು ಮನೆ ಕಸ ಕಸ ಕಡ್ರ ಸುಂದ್ರ ಸಿಕ್ಕಿದ್ರಿ ಯವ್ವ. ಲೇ ಬೇಬರ್ ಸಡಿಸಿ ಮಗನ ಕೊಳ್ಳಾರ ಕಾಡ್ತಾವಲ್ಲ ಕೊಡ್ದಪ್ಪ ಇವ. ಅಲ್ಲೇ ಒಟ್ಟಿ ಏನು ತಿಂತಿ, ಏನು ಅಗ್ರಸ್ ತಿಂತಿ, ಏನು ಪಾರಿಂಪುರಿ ತಿಂತಿ? ಮಂಗ್ಯ ನನ್ನ ಮಗನ ಒಂದು ಗಂಡಸ್ರೆ ಅವರು ಹೆಣ್ಮಕ್ಳೆ ಅವರು ಗೊತ್ತಾಗ್ತಾರೆ ಅಲ್ಲೇ ಬೇಬರ್ಸಿ. ಇಲ್ಲ, ದಿನ ರಾತ್ರಿ ಕುಡಿತೀನಿ 3 ಪೆಗ್, ಅದ್ರ ಜೊತೆ ತಿಂತೀನಿ 2 ಎಗ್, ರಾತ್ರಿ ಮಕ್ಕೊಂಡಾಗರ್ದಿನಿ ಕಗ್ದ. ಇಲ್ಲೋಡಿಲಿ ಕನಸಿನ್ಯಾಗ ಯಾರ್ಯಾರು ಬರ್ತಾವ ಲೆಗ್, ಅದಕ್ಕೆ ಅನಸಾಕತ್ತೈತಿ. ತಿಂಡಿ ಹೊರಗು ಬರಬಾರ್ದು ಅಂದ್ರೆ ತಂಡ್ಯಾಗಿಂತ ಸಿಕ್ಕ್ರಿ ಏನು ಹೇಳ್ರಿ ಅಪ್ಪ. ನಮ್ಮ ಗಂಡು ಯಾವುದು ಎಣ್ಣೆ ಯಾವುದು ಮರ್ತಾ ಹೋಗಿಬಿಟ್ಟಿರ್ತೀವಿ. ಅದಕ್ಕೆ ಅಲ್ಲೇ ನಾ ಇಷ್ಟ ಕುಂದ ಬಂದು ಅಮಲಕ್ಕ ಸೀತಾ ಅಮಲಕ್ಕ ಸೀತಾ ತಿಕ್ಕಾಕಿತ್ರನ ಮಗ ಒಟ್ಟ ಬೆಚ್ಚಗಾಗತ್ತಲ್ರಿ, ಏನು ಹೇಳುವಲ್ಲ ತಿಕ್ಷೆನದ ಮಾಡ್ತಾನ. ಬರ್ಸಿ ನನಗೆ ಕ್ವಶನ್ದಾಗ ಮಾತಾಡಕತ್ತಿ ಅಲ್ಲಿ ಮಂಗ್ಯ ನನ್ನ ಮಗನ. ನಾನಂದ್ರೆ ಯಾರಂತ ತಿಳ್ಕೊಂಡಿಲ್ಲ. ಇಡೀ ಸುತ್ತ 7 ಹಳ್ಳಿಗೆ ಕರೆಂಟ್ ಸಪ್ಲೈ ಮಾಡೋ ಲೈನ್ ಮನದಿನ ಮಂಗ್ಯ ನನ್ನ ಮಗನ. ಸರಿಯಾಗಿ ಬಗಳು. ಹೌದೇನ್ರಿ ಲಮಣಿ ಸಾಹೇಬ್ರ? ಲಮಣಿ ಅಲ್ವ ನಿಮ್ಮ ಮೌನ ಬಾಯಿ ಐತೋ ಬಾಚಲೈತೋ ಯಪ್ಪ. ಇವ್ ಲೈನ್ ಮಾನ್ ಅನ್ನಕ್ ಬರೋಲ್ಲ ಲಮಣಿ ಅಂತ. ಲೈನ್ ಮಾನಲೇ ಮಂಗ್ಯ ನನ್ನ ಮಗನ ಲೈನ್ ಮಾನ. ಯಾವುದು ಇದು? ಭಾನುವಾರ ಭೇಟಿಯಾಗಿ ಕಣ್ಣೊಡ್ದಿದ್ ಸೋಮವಾರ. ಐ ಲೈಕ್ ಇಟ್ ಇಂಥವು ಹಾಕಿದ್ರೆ ನಮಗೆ ಉರುಪಿ ಹೆಚ್ಚಾಗುತ್ತೆ. ಅಲ್ರಿ ಲೈನ್ಮನ್ ಸಾಹೇಬ್ರ, ಈ ಮಠ ಮಧ್ಯಾಹ್ನದಾಗ ಯಾವುದೋ ಪಾರಿವಾಳ ಆರ್ಸಕ್ಕಂತ ಕಾಣಿಸುತ್ತಲ್ರಿ? ಆರಿಸ್ಬೇಕಲ್ಲಿ ಅಪ್ಪ. ನಮ್ಮಂತ ಹುಡುಗರು ಮತ್ತೆ ಮಠ ಮಧ್ಯಾಹ್ನದಾಗ ಕಾಗಿ ಆರಿಸಲ್ಲ. ಏನು ಗುಬ್ಬಚ್ಚಿ ಆರ್ಸಕ್ ಬರ್ತತನ ಮಂಗ್ಯ ನನ್ನ ಮಗನ. ಆ ಸುಂದ್ರಿ ಅದಾಳ ಸುಂದ್ರಿ ಈಗ ಇಲ್ಲೇ ಬರ್ತನಂತ ಹೇಳಿದ್ಲ, ಅದಕ್ಕೆ ಆಕಿ ದಾರಿ ಕಾಯ್ಕೊಂತ ನಿಂತು ನೋಡಪ್ಪ ಮಂಗ್ಯಾನ್ಕೆ. ಹೌದೇನ್ರಿ? ಅಲ್ರಿ ಆ ಸುಂದ್ರಿ ಏನಾರ ನಿಮ್ಮ ತಂಗಿ ಹಿಂಗ ಆಗ್ಬೇಕನ್ರಿ ಆಕಿ? ಅಲ್ಲೇ ನಿನ್ನ ಕಾಲ ಬೂಟದ ತಲೆ ಮ್ಯಾಗ ಇಟ್ಟು ನೆತ್ತಿಯರ ಬಡಿಬಾರ್ದಯ್ಯಪ್ಪ. ನೆಲೆಯ ಮ್ಯಾಲಿನ ಮೊಸರ ನನ್ನ ಹುಡುಗಿ ಮಾಡ್ಲಾರ್ದ ಆಗ್ಯಾಳ ಬಸರ. ಅಲ್ಲಲ್ಲಿ ಮಂಗ್ಯ ನನ್ನ ಮಗನ ಎಲ್ಲಾರು ಬಂದವ್ರು ನಿನಗ ಅಕ್ಕ ನಿನಗ ತಂಗಿ ಅಂದ್ರಪ್ಪ ಅಂದ್ರೆ ನಾವೇನ್ ಚಿಪ್ಪು ಬಾರಿಸ್ಬೇಕನ ಮಂಗ್ಯ ನನ್ನ ಮಗನ. ಅಲ್ರಿ ನೀವು ನೋಡಿದ್ರ ಮಠ ಮಧ್ಯಾಹ್ನದಾಗ ಪಾರಿವಾಳ ಆರ್ಸೋದ್ ನೋಡಿದ್ರ ತಂಗಿ ಏನಾಗಿರಲ್ ಬಿಡ್ರಿ, ನಿಮ್ ದೊಡ್ಡವನ್ ಮಗಳಾಗಿರ್ಬೇಕು. ದೊಡ್ಡವ ಮಗಳಲ್ಲಿ ಲವರ್ ಅದಳ ಲವರ್ ಮಂಗ್ಯ ನನ್ನ ಮಗನ. ಹೆಂಗ್ರಿ? ಅಲ್ಲ ನಮಗ ಇತ್ತಾಗ ಬಾ
ಜ್ವಾಳದಾಕ ಬಾ ಮೆಕ್ಕೆಜೋಳದಾಕ ಬಾ ಅಂತ ಹೇಳ್ಯಾಳ. ಈ ನನ್ನ ಮಗಗೆ ಹೆಂಗ ಬಾ ಅಂದೇವು. ಯಾಕ್ರಿ ಲೈನ್ಮನ್ ಸಾಹೇಬ್ರ ಭಾಳ ಮಾತಾಡಕತ್ತಿರಲ್ಲ. ನೋಡ್ಲಿ ಅತ್ತಮ್ಮ, ನಾವಿಬ್ರು ಏನು ಬ್ಯಾಳ್ತನ ಮಾಡಕ್ಕಂತನ ಕರ್ಸೀವಿ. ಈ ಸದ್ಯ ಆಕಿ ಬರ್ತಾಳ. ಆಕಿ ಬಂದ ಮೇಲೆ ಕೈ ಹಿಡ್ದ ನಿಂದಿರ್ಸಿ ಕೇಳೋಣ, ಏನೋ ನಂದು ಬೇಕು ಏನು ಇನ್ನಿಂದು ಬೇಕು ಅಂತಂದು. ಇಬ್ಬರದು ಬ್ಯಾಡ ಅಂದ್ರ ಇಬ್ಬರದು ಬ್ಯಾಡ ಅಂದ್ರೆ ನಮ್ಮ ಮಾಸ್ತರ್ ತಗೊಂಡ್ ಹೋಗಲ್ಲಕತ್ತ. ಅಯ್ಯೋ ಅದ್ರಾಗ ಏನು ಚಲೋ ಚಂದ್ರಾಮಾಗಿಬಿಟ್ಟಾನ ಇವತ್ತು ಮಾಸ್ತರ್. ಮತ್ತೆ ತಗೊಂಡು ಹೋದ್ರೆ ನಾವೇನು ಎಲ್ಲಿ ಕಾಣೆನೆ ಎಲ್ಲವ್ವ ತಾಯಿ ಎಲ್ಲಿ ಕಾಣೆನೆ ಬಾಳ ಮಂದಿ ಬೆತ್ತಲ ಮಾಡಿದೆ ಎಲ್ಲವ್ವ ನೋಡಿದೆ. ಬಂದರ ಬಾರ ನನ್ನ ಬಿಂಕದ ರಾಣಿ ಸಸ್ತಾಕರಂಗಿಲ್ಲ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದು ನೋಡು ಹಸಮಾಲು ಹೇಮಾಲು ಇದು ನಮಗೆ ವಂಶದ ಬೆಳಗಿ ನೋಡು ಹೇಮಾಲು ಹಸಮಾಲು ಬಂದ್ರೆ ನೋಡು ಎಲ್ಲ ನೋಡಿ ಎಲ್ಲಿ ಕೋಟೆ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದು ನೋಡು ತಳಗಿನ ತಳಗ ಮ್ಯಾಗಿನ ಮ್ಯಾಗ ತಳಗಿನ ತಳಗ ಮ್ಯಾಗಿನ ಮ್ಯಾಗ ನಡುವಿನ ಜಾಗ ಏನಾಗಲ್ಲ ಎಲ್ಲಿ ನೋಡಿದಲ್ಲಿ ಹುಡುಗ ಹೌಸ ಫುಲ್ಲ ಫುಲ್ಲ ಮ್ಯಾಗು ಹೌಸ ಫುಲ್ಲ ಹುಡುಗ ಹೌಸ ತಳಗಿನ ಇಲ್ಲ ಮ್ಯಾಗಿನ ಇಲ್ಲ ತಳಗಿನ ಇಲ್ಲ ಮ್ಯಾಗಿನ ಇಲ್ಲ ನಡುಬರ್ಕಂತೂ ಮೊದಲ ಇಲ್ಲ ಎಲ್ಲಿ ನೋಡಿದಲ್ಲಿ ಹುಡುಗ ಹೌಸ ಫುಲ್ಲ ಫುಲ್ಲ ತಳಗು ಹೌಸ ಫುಲ್ಲ ಹುಡುಗ ಮ್ಯಾಗು ಹೌಸ ಫುಲ್ಲ ತೋರ್ಸೋದು ತೋರಿಸ್ತಿ ಚಂದಂಗ ತೋರ್ಸ ಮುತ್ತಿನ ಸೆರಗ ಸರಸ ಎಲ್ಲೆತ್ತಿ ಹೇಳಲೈ ಸಂತ ತೋರ್ಸೋದು ತೋರಿಸ್ತಿ ಚಂದಂಗ ತೋರ್ಸ ಮುತ್ತಿನ ಸೆರಗ ಸರಸ ಎಲ್ಲೆತ್ತಿ ಹೇಳಲೈ ಸಂತ ಬರಳಿಗೆ ತಾಳಿ ಹೋಗ ಮಳ್ಳಿ ಆಗದು ಮೈ ಕೈ ನೋವ ತಡ್ಗಳ ಬೇಕೀಗ ನೋವ. ಅಲ್ರಿ ನನ್ನ ಹಣೆ ಬರದಾಗ ಮದುವೆಯರ ಯಾವಾಗ ಬರದೈತಿ ಅಂತೀನಿ. ಅಲ್ರಿ ನನ್ನ ವಾರಿಗೆಯರು ಮದುವೆ ಆಗಿ 4 ಮಕ್ಕಳು ಹಡದ್ರು. ನನ್ನ ಇನ್ನ ಮದುವೆ ಆಗವಲ್ದು. ನಾನೇನ್ರ ಬಜಾರಕ್ಕೆ ಹೊಂಟ ಸಾಕು ಆ ಚಂದ್ರ ಆ ಸೂರ್ಯ ನನ್ನ ಮದುವೆ ಹಾಕಿನಿ ಅಂತಾರ. ನಾ ಇವ್ರಿಬ್ಬರದೊಳಗೆ ಯಾರನ್ನ ಮದುವೆ ಆಗಲಿ ಅಂತ ಚಿಂತೆ ಮಾಡಾಕತ್ತೀನಿ. ನನಗೆ ಯಾರು ಚಂದಾಗ ಚಲೋ ಅನಿಸ್ತಾರ ನೋಡಿ ಅವ್ರಿಬ್ಬರದೊಳಗೆ ನಾನು ಒಬ್ಬರನ್ನ ಮದುವೆ ಆದ್ರ ಆತು. ತರೋಬ್ರಿ ನಿಮ್ಮ ಗಾಡಿನ ಅಲ್ಲಲೇ ಸುಂದ್ರಿ ನಿನ್ನ ಸಲುವಾಗಿ 2 ಗಂಡು ಜೀವ ಹೊಯ್ಕಾನು ಇಲ್ಲ ಬೆಕ್ಕು ಹೋಗಸ್ ಬಾಯಿ ಇಲ್ಲಿ ಅಕ್ಕ ಅಕ್ಕ ಅಂತ ಬೆಕ್ಕು ನಿನ್ನ ಸಲುವಾಗಿ 2 ಗಂಡು ಜೀವ ಕಾಯ್ಕಂತ ಕುಂತವು. ಅದ್ರಾಗ ಒಂದು ಅಕ್ಕ ಅಕ್ಕ ಅಂತ ಹೊಯ್ಕಾನತ್ತ. ಇವು 3 ಬಿಟ್ಟು ನೀನು ಹೊಂಟೆ ಅಂದ್ರ ನಮ್ದೇನು ಹೇಳಿ ಬಳೆವು. ಅಲ್ಲ ನೀನು ಯಾರು ಲವ್ ಮಾಡ್ತಿ ಕರೆಕ್ಟ್ ಹೇಳಿಲಿ. ಯವ್ವ ನಾ ಇವ್ರಿಬ್ರು ಲವ್ ಮಾಡೋದು ಇಬ್ರಿಗೂ ಗೊತ್ತಾಗ್ಬಿಟ್ಟೈತೇನ? ಅಂದ್ರೆ ನಾ ಹುಡುಕ್ಬೇಕ್ರಿ ಒಂದು ಸೊಲ್ಯೂಷನ್. ಹಂಗಂದ್ರೆ ಇವ್ರಿಬ್ಬರಿಗೆ ಮಳ್ಳ ಮಾಡಿ ಹೆಂಗಾರ ಮಾಡಿ ಕಳ್ಳಿ ಹಾಲು ಕುಡಿಸ್ಬೇಕು. ರೀ 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 ನಾ ನಿಮ್ಮಿಬ್ಬರನ್ನ ಲವ್ ಮಾಡಾಕತ್ತೀನಿ ಕರಿ. ಆದ್ರೆ ನನಗೆ ಯಾರು ಚಂದಾಗ ಮಾಡ್ತಿರಲ್ಲ ನಾವು ಮದುವೆ ಹಾಕಿನಿ. ಸುಂದ್ರಿ ಏನದ ಮಾಡದ ಸುಂದ್ರಿ ಸ್ವಲ್ಪ ನಮಗೆ ನಿಧಾನಿಗೆ ನನ್ನ ಪ್ರೀತಿ ಇಲ್ಲ ನನ್ನ ಪ್ರೀತಿ 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 ಪ್ರೇಮ ಎಲ್ಲ ಪುಸ್ತಕದ ಬದನೇಕಾಯಿ ಅಂತ ಪ್ರೂವ್ ಆಗಾಯ್ತು ಸುಂದ್ರಿ, ಪ್ರೂವ್ ಆಗಾಯ್ತು. ಅಷ್ಟೇ ತಾನೇ. ನೀ ಕೊಟ್ರೆ ನಾ ಕೊಡೋದಲ್ಲ, ನಾ ಕೊಟ್ರೆ ನೀ ಕೊಡೋದಲ್ಲ, ಅಷ್ಟೇ ಪ್ರೀತಿ. ಇದರಲ್ಲಿ ಏನಿದೆ ಪುಸ್ತಕದ ಬದನೇಕಾಯಿ ಅಂತೀನಿ. ಕರೆಕ್ಟ್ ಹೇಳ್ತಿಲ್ಲ. ದೇತು ದಿಲಾತು ದಿನೇ ಉಲ ಗರ್ನಿಕ ತನ್ನ ಮಾತು ಬೇಕಾಗಿಲ್ಲ ಹುಡುಗಿ. ನಮಗೇನಿದ್ರು ಸೀದಾ ಡೈರೆಕ್ಟ್ ಆಗೋಬೇಕು. ಏನು ಯಾರು ಪ್ರೀತಿ ಮಾಡಾಕೈತಿ ಅನ್ನೋದು ಈಗ ಸದ್ಯ ಹೇಳ್ಬೇಕು, ಪಟ್ಟನ ಹೇಳ್ಬೇಕು. ಇಲ್ಲಕಂದ್ರೆ ಮತ್ತೆ ಸಟ್ಟ ಪಟ್ಟನ ಪ್ರೀತಿ ಮಾಡ್ಬೇಕ ಹುಡುಗಿ. ನೀ ಎಳೆ ಅಂದ್ಮೇಲೆ 2 ಕೈ ತೋಳ್ ಮ್ಯಾಕೆ ಏರಿಸಿ ಅವನವನ ಅಂಗಿ ಗುಂಡಿ ಬಿಚ್ಚಿ
ಲುಂಗಿ ಮ್ಯಾಕತ್ತ ಎತ್ತಿ ಗಂಟಾಕಿ ಮಾಡಕ್ಕಿರ್ತೀವಿ ಅಂದ್ರ ಅಯ್ಯೋ ಇಲ್ಲ ಮಾಡಕ್ಕಿರ್ತೀವಿ ಅಂದ್ರ ನೀನ್ ಸಾಕ್ ಅನ್ಬೇಕು ನಾ ಬೇಕನ್ಬೇಕು ನೀ ಸಾಕ್ ಅನ್ಬೇಕು ನಾ ಬೇಕನ್ಬೇಕು ನೀನು ಒದ್ದೆ ಹಾಡಿದ್ರು ಬಿಡಂಗಿಲ್ಲ ಹಂಗ ಮಾಡ್ತೀನಿ ಅಕ್ ಮ್ಯೂಸಿಕ್ ಇಂಗ್ಲೀಷ್ ಅಮಲಕ್ಕ ಸಿತ್ತ ಏ ಏನು ನಿನ್ನವನದು ನಾ ಸಾಕಣ್ಣದು ನೀ ಮಾಡುದು ನಾ ಸಾಕಣ್ಣದು ಮಾಡುದ ಇನ್ನವನು ಏನದ ಅಷ್ಟು ಗೊತ್ತಾಗ್ಲಿಲ್ವಾ ನಾನು ನೀನು ಪ್ರೀತಿ ಮಾಡ್ಬೇಕಾದ್ರೆ ಏನಾರ ಕೈ ಹಿಡ್ಕೊಂಡಿವ ಅಂದ್ರ ಟಚಿಂಗ್ ಆತಂದ್ರ ಈ ಕೈ ತೋಳು ಅಡ್ಡ ಬರಬಾರ್ದಲ್ಲ ಅದಕ್ಕೆ ಸ್ವಲ್ಪ ಮ್ಯಾಕ್ ಎತ್ತಬೇಕು ಅಂದಿವಿ ಅಷ್ಟ ಮತ್ತ ಎದಿ ಮ್ಯಾಗೊಂದು ಬಿಟ್ಟಿ ಬಿಚ್ಚುದಂದ್ರ ಇಷ್ಟು ಗೊತ್ತಾಗ್ಲಿಲ್ಲ ಇಲ್ಲಿ ನಿಂತಾರ ಬೇಕಾರೆ ಕೇಳಿ ಹೇಳ್ತಾರ ನಾನು ನೀನು ಪ್ರೀತಿ ಮಾಡೋ ವಿಷಯ ಎಲ್ಲರಿಗೂ ಗೊತ್ತಾಗಬಾರ್ದಂತಂದು ಒಂದ ರೂಮ್ನಾಗ ಹೋಗಿ ಕದ ಹಾಕ್ಯಂಡ ಎದರ ಬದರ ಕುಂತ್ಕೊಂಡು ಕಚ್ಚು ಕುಚ್ಚು ಕಾಚು ಕುಚ್ಚು ಚಾಚು ಕುಚ್ಚು ಮಾತಾಡಕ್ಕಿತ್ತಾಗ ಶಕಿ ಹೆಚ್ಚಾಗಬಾರ್ದಲ್ಲ ಹುಡುಗಿ ಅಂದ್ರೆ ನಂದು ಶುರು ಹೋಗುತ್ತೆ ಗಬು 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 ಗಂದು ಎತ್ತ ಹುಡುಗ ಶಕಿ ಹೆಚ್ಚಾಗಬಾರ್ದಲ್ಲ ಅದಕ್ಕೆ ಗುಂಡಿ ಬಿಚ್ಚಬೇಕು ಅಂದ್ವಿ ಅಷ್ಟ ಇನ್ನ ಲುಂಗಿ ಗಂಟ ಹಾಕುದು ಯಾಕ ಅಯ್ಯೋ ಹುಡುಗಿ 7 ಆದ್ಮೇಲೆ ಬರುತ್ತೆ 8 ಲುಂಗಿ ಗಂಟ ಹಾಕ್ಲಿಲ್ಲ ಅಂದ್ರೆ ಗಾವ್ ಹೆಂಗಾಗತ್ತಂತೀನಿ ನಾನು ಅಲ್ಲ ನಾನು ನೀನು ಪ್ರೀತಿ ಮಾಡೋದು ಭಾಳ ಪ್ರೀತಿ ಹೆಚ್ಚಾತಂದ್ರ ಎಡಕಲ್ ಗುಡ್ಡದ ಮ್ಯಾಗ ಕಪ್ಪತ್ತು ಗುಡ್ಡದ ಮ್ಯಾಗ ಕೈ ಹಿಡ್ಕೊಂಡು ಹತ್ತಬೇಕಾದ್ರ ಎಡವಿ ಏನಾರ ಬೀಳಬಾರ್ದಲ್ಲ ಅದಕ್ಕೆ ಎತ್ತಿ ಗಂಟ ಹಾಕಿ ಕಟ್ಟಬೇಕು ಅಂದೆ ಅಷ್ಟ ಹಿಂಗ ಮಗನ ಉಳ್ಕೊಂಡಿ ಜಾಸ್ತಿ ಏನ್ರ ಮಾತಾಡಿದ್ದಿ ಅಂದ್ರ ಏನು ಮಾಡ್ತಿದ್ರಿ ಮುರ್ರದ ಕೈ ಯಾಕೆ ಕೊಡ್ತಿದ್ದೆ ಅಯ್ಯಯ್ಯೋ ಏನಂತ ಕೇಳ ನೀರಾವರಿ ಹೊಲಗಳಿರ್ತಾವ ಆಚಗ ನೀರಾವರಿ ಹೊಲಗಳಿರ್ತಾವ ಆಚಗ ಹುಡುಗಿ ನೀ ಬರ್ತೀಯನ ಕೌದ್ಯಾಗ ಬೆಚ್ಚಗ ಅಂತಿದ್ದೀಯನಂತ ಮಕ್ಕಳಲ್ಲ ನಿಮ್ಮವ್ರು ನಿಮ್ಮನ್ನ ಐತಲ್ಲ ಬ್ಯಾಡ ಪೂಚ ಮುಂದಲ್ ಅಲ್ಲ ನಾ ಮುಂದಲ್ ಪೂಸ್ತೀನಿ ನಿಮ್ಮವ್ರು ನಿಮಗೆ ಕೌನ್ಸ್ ಇಡ್ಬೇಡ ಕೌನ್ಸ್ ಇಟ್ಟು ನಮ್ದು ಏನಿದ್ರು ಡೈರೆಕ್ಟ್ ಶಟ್ ಬಟ್ ದುಡಮ್ ಗಜಮಾನ ಹಂಗಾದ್ರ ಮಾಸ್ತರ ತಳಿ ನೋಡ್ ಹುಡುಗಿ ನಿಮ್ಮ ದಾರಿ ಕಾದ್ ನಮಗೆ ಭಾಳ ಬೇಸರ ಆಗೈತಿ ಹೊಡಿ ಒಂದು ಇಲ್ಲಡ ಹಿಂದ್ ಯಾರು ಹೊಡೆದಿರಬಾರ್ದು ಮುಂದೆ ಯಾರು ಹೊಡಿಬಾರ್ದು ಅಂತದ ಹೊಡಿ ಸಕ್ರೆ ಚಾದಾಗ ಸಕ್ರಿಲಿ ಅಂದ್ರೆ ಏನು ಮಜಾ ಚಾದಾಗ ಸಾಕ್ರಿಲಿ ಅಂದ್ರೆ ಏನು ಮಜಾ ಹುಡುಗಿ ತಂಡ್ಯಾಗ ನೀ ಚದರದಾಗಿಲ್ಲ ಅಂದ್ರೆ ಏನು ಮಜಾ ಹಕ್ಕೋ ಮಾಸ್ತರ್ ಹೊಡೆ ಗಡಲಿ ಮರಕನ ಬಿಡುವುದಿಲ್ಲ ಬಿಟ್ಟರ ಛಾತಿ ಮಗನಲ್ಲ ನಾ ತಿಳದಂಗ ಹಗರಿಲ್ಲ ನಿನ್ನ ಪಾಡನಲ್ಲ ಯಾರಂಜಿಗೆ ನನಗಿಲ್ಲ ನಿನ್ನ ಪಾಡನಲ್ಲ ಯಾರಂಜಿಗೆ ನನಗಿಲ್ಲ ನನಗಿಲ್ಲ
ಬೆಳಗಾಗಿ ಬಾರ ನನ್ನಗೆಂದಿಲ್ಲ ಗೆಳತಿ ನೋಡೋಣ ಮುಂದಿಲ್ಲ ಅಚ್ಚಾಗಿ ನಿಂತನೆ ನಾವೆಂದ ಏನಾಗತದಿಯಾಗಲಿ ಗೆಳತಿ ನಿನ್ನ ಸಂಬಂಧ ಏನಾಗತದಿಯಾಗಲಿ ಗೆಳತಿ ನಿನ್ನ ಸಂಬಂಧ ಮನಸ ನೋಡಿ ಪ್ರೀತಿ ಮಾಡಿದಾಗಿ ಜೋಡನ ಕಣ್ಣಲ್ಲ ಬಿಟ್ಟುಕೊಂಡು ಸಾಲಿಗೆ ಬಿಟ್ಟಿನ ಹೋಗಾಗಿ ಐಶ್ವರ್ಯ ಚೂಡಿಯ ಗೆಳತಿ ಚಂದದಾಗಿ ಯಾರದ ಕಣ್ಣ ಬಿದ್ದ ನಮ್ಮ ಪ್ರೀತಿ ಮ್ಯಾಲ ಆಗದ ಮಂದಿನ ಮಗಲ ಗೆಳತಿ ಬಾಳ ಹಂಬಲ ನನ್ನ ಬಾಳೆಗಳು ನನ್ನ ಹಾಗೈತನಿ ಹವನಾಳ ನಬಗೋರಾಗ ಬಡತನ ಕಡೆಗೆ ಬಡತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ನಾ ತಿಲದ ಹಗಲಿಲ್ಲ ನಿಮ್ಮಪ್ಪ ನಾನಲ್ಲ ಯಾರಂಜಿಗೆ ನನಗಿಲ್ಲ ನಿಮ್ಮಪ್ಪ ನಾನಲ್ಲ ಯಾರಂಜಿಗೆ ನನಗಿಲ್ಲ ಅಲ್ರಿ ಒಂದು ಹೆಣ್ಣು ಹಾಡ್ದವ್ ನಾವು ಎಲ್ಲರೂ ಹಾಡ್ದ್ರಂತ ನಾನು ಹಾಡ್ದೆ ಬರೇ ಮುಂಜಾನಿಂದ ಸಾಯಂಕಾಲ ತನ ಓಣಿ ತಿರ್ಗಾದಾಗೈತಿ ನಮ್ಮ ಜೀವನದಾಗ ನಂದು ಅದೇನ ಅಂತಾರಲ್ಲ ನನ್ನ ಮಗಳು ಯಪ್ಪ ನನ್ನ ಮದುವೆ ಮಾಡೋಣಂತಲ ಯವ್ವ ಮಗಳ ನೀನು ವಯಸ್ಸಿಗೆ ಬಂದಿ ಅನ್ನೋದು ಎಲ್ಲರಿಗೆ ಗೊತ್ತೈತಿ ಒಂದ ದಿನ ಹೆಂಕಣ್ಣಂತವ್ 10 ಜನ ಕರ್ಕೊಂಬಂದು ಒಂದ ದಿನ ಮದುವೆ ಮಾಡ್ತಂತ ಹೇಳಿನಿ ಆದ್ರೂ ಆಕೆ ತಾನು ಚಾಳಿ ತಾನು ಬಿಡವಳು ಯಾವಾಗಾರ ನೋಡು ಸಂತಿ ಚೀಲ ಹಿಡ್ಕೊಳ್ಳೋದು ಹೋಗೋದು ಅಲ್ಲ ನಾನು ಒಂದಾಡ್ದೀನಿ ಆ ಮ್ಯಾಗಳೋಣಿ ಮಲ್ಲಪ್ಪ ಮಾವ ಕೆಳಗಲೋಣಿ ಕಲ್ಲಪ್ಪ ಮಾವ ಒಂದೊಂದು ಡಜನ್ ಆಡ್ದಾರ ಅವ್ರು ಹೆಂಗೆ ಸಹಿಸ್ಬೇಕಪ್ಪ ಯಪ್ಪ ತೂ ನಂದು ಒಂದಕ್ಕೆ ಹಿಂಗೆ ಈ ನಮ್ಮನೆ ಬಂದಾಗ ಕತ್ಬಿಟ್ಟವು ಆದ್ರೂ ಎಂದು ನಮ್ಮ ದೇಶಕ್ಕೆ ಮೊಬೈಲ್ ಬಂದವ ಅಂದ ಈ ಕಾಲ ಕೆಟ್ಟ ಬಿಡ ಅವ್ರು ಅದೇನ ಅಂತಾರಲ್ರಿ ಅದು ನಮಗೆ ಬೇಡ ಬಿಡ್ರಿ ಅಸುದ್ಯ ಬೇಡ ನಾವು ನಾನು ತಗೊಂಡೆ ಅಂದ್ರೆ ಮತ್ತೆ ನನ್ನ ಮಗಳನ್ನ ಕಾಣಾಗಲಿಲ್ಲ ನನ್ನ ಕಣ್ಣಿಗೆ ಯಾಕಂದ್ರೆ ನಮ್ಮ ಗೊಂಡಬಾಳ ಸುಭಾಸ್ ಅಂದ್ರೆ ಉಪಯೋಗ ಇಲ್ಲದ ಮನುಷ್ಯ ಅದನ್ನತ್ತ ಮೆಕ್ಕೆಜೋಳ ನೋಡಿದ್ರಿ ಇಟ್ಟು ಎತ್ತರ ಬೆಳೆಸ್ಯಾನ ಅವನು ಅಲ್ಲೇ ಕರ್ಕೊಂಡು ನನಗೆ ಮನೆ ಮುಂದೆ ಕರ್ಕೊಂಡ್ರೆ ಕಾಣಂಗಿಲ್ಲ ಅವನ ಯವ ಮಗಳ ಸುಂದ್ರವ ಯೋ ನಿಮ್ಮ ಮೌನ ಸುಂದ್ರ ಅವನು ಆ ಸುಭಾಸನ್ ಮನೆಗಿದ್ರು ಓನ ಅನ್ನಗಿಲ್ಲ ಅವನು ಟವರ್ನು ಬರಾಗಿಲ್ಲ ಒದ್ರಿ ಕೇಳಿನೇ ಕೇಳಾಗಿಲ್ಲ ಅಂತೂ ಇಂತೂ ಇವ್ರವ್ರ ಮಾನ ಮರ್ಯಾದೆ ಬಿಟ್ಟ ನಿಂತು ಬಿಡ್ರಿ ಅಂತೀನಿ ಏನು ಕೆಟ್ಟ ಕಾಲ ಬಂತಂತೀನಪ್ಪ ಬಾ ಕಾಲದಾಗ ಹಿಂದಿನ ಕಾಲದಾಗ ಒಬ್ಬ ಗಣಮಗ ಇಬ್ರು ಹ್ಯಾಂಡ್ರ್ ಇರ್ತಿದ್ರಂತ ಇವಾಗ ಹಂಗಿಲ್ಲ ಈಗ ಅವನು ಒಂದು ಹುಡುಗ ಇಬ್ರು ಹುಡುಗಿಯರು ಇರ್ತಾರ ಹೌದನ್ನ ಹೇಳಿದ್ದು ಹ್ಞೂ ಅಂತಿರಲ್ಲ ನಿಮ್ಮ ಒಂದು ಹುಡುಗಿಗೆ ಇಬ್ರು ಹುಡುಗರು ಇರ್ತಾರ ಕಾಲ ಹಿಂಗಾಗ್ಬಿಡೈತೆ ಅವನ ಅದೇನಂತಾರಲ್ಲ ಹಿಂದಿನ ಕಾಲದಾಗ ಒನಕಿ ಕುಡ್ತಿತ್ತಂತ ಒಳ ಸುಮ್ಮನೆ ಇರ್ತಿತ್ತಂತ
ಇವಾಗ ಏನೈತಲ್ಲ ವಾನಿಕೆ ಸುಮ್ಮನ ಕುಂತಿರ್ತೈತಿ ಒಳ್ಳ ಕೊಡ್ತಿರ್ತೈತೆ ಅವನ ತೋ 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 ನನ್ನ ಮಗಳ ಹುಡುಗಿ ನನಗೆ ಸಾಕಾಗೈತಿ ಅವ್ರು ಹಿರಿ ಅದರ ಚಿಂತೆ ಹತ್ತಿ ಬಿಡ್ತು ನೋಡಲ್ಲ ಹೇಳಿದ್ದೆ ಅಂತಂದು ಇಲ್ಲೇನ ನಿಂತಾವಲ್ಲಪ್ಪ ಇವನು ಚಿತ್ತಿ ಮಳೆ ನಾಯಿ ಅಂತವು ಯಾವ ಮಗಳ ಸುಂದ್ರವ ತೋ ನಿಮ್ಮವನ ಅರಿತ ನಿನ್ನ ಮುಗದಾಣ ಅರಿತ ಈ ಪಡ್ಡಿ ಮಕ್ಕಳ ಕೈಯ ಸಿಕ್ಕ್ರಿ ನೀನ ಸುಮ್ನ ಬರಲ್ಲವ ಯಾವ ಮಗಳ ನಿಮ್ಮವನು ಶಾಂತಿ ಚೀಲ ಬಗಲಾಗಿ ಇಟ್ಟು ಶಾಂತಿ ಮಾಡ್ಕೊಂತ ಬಾ ಅಂತಂದು ಹೇಳಿದ್ರ ಈ ಮಂಗ್ಯರ ಮಕ್ಕಳ ಜೊತೆ ಕೆಂತಿ ವಿಷಯ ನಿಮ್ಮವನ ಹಾಕ್ಲನ ಒಂದು ಹೇಳು ಮಗಳ ಪಿಂಡ್ರಿಕ್ಯಾರ ನಿಮ್ಮವ್ರ ಮಗು ಹೋದ್ರೋಡ ಆ ಮಕ್ಳ ಹೆಂಗೈತೆ ಅವನ ಅವ್ನ ಮುನಿಯನೊಂದ ಎದ್ರಿಕೆ ಅಂದ್ರ ನಮ್ಮನೆ ಐತಿ ಯೋ ಮಗನ ಇಲ್ಲೇ ಅದೇನ ಮಗನ ನೀನು ನಿಮ್ಮವನ ಯಾಕಪ್ಪ ನನ್ನ ಹುಡುಗಿ ಕೂಡ ನನ್ನ ಮಗಳ ಜೊತೆ ಹುಡುಗಿ ಅಂತಂದು ಸಲಿಗೆ ಬೆಳೆಸಿರಿ ಏನು ಮತ್ತೆ ಶೆಟ್ರ ಹೇಳಪ್ಪ ಸಿಟ್ಟ ಆಗಬೇಡ್ರಿ ಭಾಳ ನಿಮ್ಮ ಮಗಳು ನಮ್ಮ ಮದುವೆ ಆಗಕ್ಕೆ ಒಪ್ಪ್ಯಾಳ ನೀವು ಅಂದ್ರೆ ಒಂದು 9 ತಿಂಗಳು ಕೊಟ್ಟು ನೋಡ್ರಿ ಹೌದಲ್ಲೇ ಪಿಂಡ್ರಿ ಸಾಕು ಈಟ್ ಕೊಟ್ರ ಆಮೇಲೆ ಆಡ್ತೀರಿ ನೀವು ಜೋಗಳ ಅಲ್ಲಲ್ಲಿ ಮಗನ ಎಲ್ಲರೂ 3 ತಿಂಗಳು ತಗೊಂಡ್ರೆ ನಿಂಗೆ 9 ತಿಂಗಳು ಬೇಕನ್ನ ಮಗನ ನಮ್ಮದು ಇವಾಗ 5G ಕಾಲ ನೆಟ್ವರ್ಕ್ ಸ್ಲೋ ಆಗಿಬಿಟ್ಟವು ಎಲ್ಲ ಸ್ಪೀಡ್ ಮಾಡ್ಕೋಬೇಕು ಮಗನ ಸ್ಪೀಡ್ ಮಾಡ್ಕೋಬೇಕ ಇಲ್ಲ ಹಳೆವ ಚಲೋ ಇದ್ದು 2Gನ ಚಲೋ ಇತ್ತು ಅನ್ಸತ್ತ ಲೇ ತಮ್ಮ ನೆಟ್ವರ್ಕ್ ಬರಲಿಲ್ಲ ಅಂದ್ರು ನೆಟ್ಟರ ಜಲ್ದಿ ಬರ್ತಿತ್ತು ನಮ್ಮ 5G ಬಂದವು ಎಲ್ಲಿ ಸಂಧ್ಯಾ ಕುಂತ್ರ ಸಾಕು ಫುಲ್ ಸ್ಲೋ ಹಾಕವು ಮಾವ ನಿನ್ನ ಮಗಳ ತರೇನೈತಿ ಏನೈತಿ ಅಂತ ಮಾವ ನಿನ್ನ ಮಗಳ ಏನೈತಿ ಅಂತದೇನೈತಿ ಹಗಲು ರಾತ್ರಿ ನನ್ನ ಮನಸ್ಸ ಜಗತ್ತೈತಿ ಮಾವ ಜಗತ್ತೈತಿ ಮಾವ ನಿನ್ನ ಮಗಳ ಏನೈತಿ ಅಂತದೇನೈತಿ ಮಾವ ನಿನ್ನ ಮಗಳ ಏನೈತಿ ಅಂತ ನನ್ನ ಮಗಳಂತ ಏನೈತಂತ ಕೇಳ್ತೀರ ಮಂಗ್ಯನ ಮಕ್ಕಳ ಲೇ ಮಕ್ಕಳ ನನ್ನ ಮಗಳ ಹತ್ರ 7 ತಲೆ ಪದಕ ಐತ್ಲೇ ಮಕ್ಕಳ 7 ತಲೆ ಪದಕ ಆ ಪದಕ ನನಗೀಗ ಬೇಕಾಗೈತಿ ಮಾವ ಬೇಕಾಗೈತಿ ಆ ಪದಕ ನನಗೀಗ ಬೇಕಾಗೈತಿ ಮಾವ ಬೇಕಾಗೈತಿ ಆ ಪದಕ ನಾವು ಈಗ ಕೊಡೋದಿಲ್ಲ ನಾವು ಕೊಡೋದಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ ನಾವು ಬಿಡಂಗಿಲ್ಲ ಅಲ್ಲ ಮಕ್ಕಳ ಸರಿ ಆ ಪದಕ ಸುದ್ದಿ ತೆಗಿಬೇಡ ಮಗನ ಸರಿ ಮಾವ ಸರಳ ನಿನ್ನ ಮಗಳ ಪದಕ ಕೊಡ್ತೀಯ ಇಲ್ಲ ಯಾವ ಮಗಳ ಈ ಮಂಗ್ಯನ ಮಕ್ಕಳು ಸರಿ ಇಲ್ಲ ಶಾಂತಿ ಮಾಡ್ಕೊಂಡ್ ಬಂದ್ರಿ ನೀನು ಇವ್ರ ಮಂಗ್ಯನ ಮಕ್ಕಳ ಜೊತೆ ನಿಂತಿಲ್ಲವ ಬಾ ಹೋಗಮ್ಮ ಮನೆಗೆ ಹೋಗಮ್ಮ ಯಾವ ಮಗಳ ಯಪ್ಪ ನೀ ನಡಿಯಾ ನಾ ಬರ್ತೀನಿ ಸೌಂದರ್ಯ ಕರಿತಾಳ ಸಂಧಿ ಮನೆಗೆ ಐಶ್ವರ್ಯ ಕರಿತಾಳ ಅರಮನೆಗೆ ಸೌಂದರ್ಯ ಕರಿತಾಳ ಸಂಧಿ ಮನೆಗೆ ಐಶ್ವರ್ಯ ಕರಿತಾಳ ಅರಮನೆಗೆ ಆಸೆ ಅಚ್ಚಾಳ ಮೂರು ಮೂಲಿಗೆ ಬಗ್ಗಿ ನೋಡೋದಂತ ತೆಗಿನ ಮನೆಗೆ ಸೌಂದರ್ಯ ಕರಿತಾಳ ಸಂಧಿ ಮನೆಗೆ ಐಶ್ವರ್ಯ ಕರಿತಾಳ ಅರಮನೆಗೆ ಸೌಂದರ್ಯ ಕರಿತಾಳ ಸಂಧಿ ಮನೆಗೆ
ಕೈಸಲ್ಯ ಕರಿತಾಳ ಅರಮನೆಗೆ ಆಸೆ ಹಚ್ಚಾಲ ಮೂಲಿಗೆ ಬಗ್ಗೆ ಬಗ್ಗೆ ನೋಡುವಾಗ ಆಸೆ ಹಚ್ಚಾಲ ಮೂಲಿಗೆ ಬಗ್ಗೆ ಬಗ್ಗೆ ನೋಡುವಾಗ ಬಗ್ಗೆ ಮನೆಗೆ ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಹೇಳತೀನಿ ಕಣ್ಣ ಮುಂದ ಒಳ್ಳಿ ಬರದಾರಿ ಬಹಳ ಚಂದ ನಾವು ಜೀವನ ಮಾಡತೇನ ಅಳಗಾಲ ಇಳಿದಾರಿ ಬಹಳ ಚಂದ ನಾ ಜೀವನ ಮಾಡತೇನ ಅಳಗಾಲ ಇಳಿದಾರಿ ಏ ಮಾಡ್ಲಪ್ಪ ಬಾಯ್ ಅದೇನಂದ್ರೆ ಕೈ ಬಂತು ಬಾಯಿ ಬರಲಿಲ್ಲ ಹಂಗೆ ಅಂದಾಗ ಎಂಥ ಚಂದ ನಡೆದೈತ್ರಿ ನಮ್ಮ ಜಾತ್ರೆ ಈ ಮಂಗ್ಯ ನನ್ನ ಮಗ ಬಂದು ಅಡ್ಡ ಬೇಕು ಬಂದು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮಗಳನ್ನ ಇನ್ನೊಂದು 9 ತಿಂಗಳು ನಮ್ಮ ಕೈಯಾಗ ಕೊಟ್ಟು ಹೋಗಿದ್ರಿ ಏನಾರು ಹೊಕ್ಕಿತನ ಗಂಟು ಮಂಗ್ಯ ನನ್ನ ಮಗಂದು ಸೂರ್ಯ ಏಪ್ಪ ಚಂದ್ರ ಆಕೆ ಹೋದ್ಮೇಲೆ ನಮ್ದೇನೈತ್ಲಿ ಮಂಗ್ಯ ನನ್ನ ಮಗನ ನಾವಿಬ್ರು ಏನು ಕೋಲಾಟ ಆಡೋಣ ನಿಂತ್ಕೊಂಡ ಬಾರ ಮಂಗ್ಯ ನನ್ನ ಮಗನ ಬಾ ಇಂಥ ಹೋಯ್ತಲ್ಲ ವರ್ಷಕ್ಕೆ 4 ಗಂಟೆ ಬರ್ತಾವ ಬಾ ನೋಡೋಣಕ್ ಬರ್ತ ಅಲ್ಲ ಓದಕ್ಕೆ ಹೋಗ್ಲಿ ಈ ಹುಡುಗಿಯರ ಪ್ರೀತಿ ಅನ್ನೋದು ಏನೈತಲ್ಲ ಒಂದಳ್ತಿ ಫೋನ್ ನಂಬರ್ ಇದ್ದಂಗೆ ಯಾವಾಗ ಬೇಕಾದ್ರೂ ಚೇಂಜ್ ಆಕ್ಕವು ಆದ್ರೆ ನಮ್ಮ ಹುಡುಗರ ಪ್ರೀತಿ ಐತಲ್ಲ ಆಧಾರ್ ಕಾರ್ಡ್ ನಂಬರ್ ಇದ್ದಂಗೆ ಯಾವಾಗೂ ಚೇಂಜ್ ಆಗಾಗಲ್ಲ ಮತ್ತು ನಮ್ಮ ಹುಡುಗಿಯರ ಪ್ರೀತಿ ಐತಲ್ಲ ಅವ್ರದ್ದು ಫೇಸ್ಬುಕ್ ಐ ಡಿ ಇದ್ದಂಗೆ ಯಾವಾಗ ಬೇಕಾದ್ರೂ ಎಷ್ಟು ಅಕೌಂಟ್ ಓಪನ್ ಮಾಡ್ಕೋಬೋದು ಆದ್ರೆ ನಮ್ಮದು ಹುಡುಗರ ಪ್ರೀತಿ ಮನಸ್ಸಿನ ಸ್ವಚ್ಛವಾದ ಪ್ರೀತಿ ಒಂದಳ್ತಿ ವೋಟರ್ ಐ ಡಿ ಇದ್ದಂಗೆ ಯಾವಾಗೂ ಚೇಂಜ್ ಆಗಲ್ಲ ಹುಡುಗಿ ಮೇಕಪ್ ಆದ್ಮೇಲೆ ಚೇಂಜ್ ಆಕ್ಕಳ ಹುಡುಗ ಬ್ರೇಕಪ್ ಆದ್ಮೇಲೆ ಚೇಂಜ್ ಆಕ್ಕಲ್ಲ ಇಷ್ಟ ತಾನ್ರಿ ಪ್ರೀತಿ ಬಿಟ್ಟಾಕ್ರಿ ಇವತ್ತು ಹೋಗಿರ್ಬೋದು ಮುಂದ ಆಕಿನ ಹಿಡ್ಕೊಂಡು ಪೂರ್ ಅನ್ಸದ ನಮ್ಮ ಕೆಲಸ ಮೋನಿಯನ ಮಗಳ ಕಾಸ ಪ್ರೀತ್ಯಾಗ ಮಾಡ್ಯಾಳ ಮೋಸ ಆಕಿ ಮಾಡಿದ ಮೋಸ ಮರಿದಂಗೋ ದೋಸ್ತ ಮೈನೆರತಾಗಿಲ್ಲ 1 ವರ್ಷ ಮದುವೆ ಆಗಿಲ್ಲ ಈ ವರ್ಷ ಆಕಿ ಇಲ್ಲದ ಊರಗ ಕಳಿಲೆಂಗ ದಿವಸ ಆಕಿ ಇಲ್ಲದ ಊರಗ ಕಳಿಲೆಂಗ ದಿವಸ ಬರಣ ಎಂದು ನಾನು ಈ ಬೆಂಗಳೂರಿಗೆ ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ ಸೀತಾ ಮದುವೆ ಎಂಬ ಮತ್ತನ್ನು ನಿನ್ನ ಮನದಲ್ಲಿ ತುಂಬಿ ಮುದ್ದಾಡಿ ಮಧ್ಯದಲ್ಲಿ ಕೈ ಬಿಡುವುದೇ ಈ ಗಜೇಂದ್ರನ ಕಾರುತ್ತಾರೆ ಎಂತೆಂತ ಚಂದುಳ ಚೆಲುವರಿದ್ದಾರೆ ಈ ಬೆಂಗಳೂರಿನಲ್ಲಿ ಒಂದೇ ಒಂದು ರಾತ್ರಿ ಅವನ ದೇಹದ ಸುಖವನ್ನು ಸವಿದರೆ ಆಗ ತೃಪ್ತಿ ಆಗಿದೆ ಈ ಗಜೇಂದ್ರನ ಮನಸ್ಸಿಗೆ ನಾನು ಕಣ್ಣಿಟ್ಟ ಹೆಣ್ಣು ಯಾವುದು ಬಿಟ್ಟಿಲ್ಲ ಆದರೆ ಏ ಮಿಸ್ಟರ್, ಗಾಡಿಯನ್ನು ದಾರಿಯಲ್ಲಿ ಅಡ್ಡಗಟ್ಟಿದ್ದರೆ ಜನರು ನಡೆಯೋದು ಹೇಗೆ? ಸ್ವಲ್ಪ ದಾರಿ ಬಿಟ್ಟು ನಿಂತುಕೊಳ್ಳುತ್ತೀರಾ?
ವಾವ್, ನಾನು ಬಯಸಿದಂತ ಈ ಬಣ್ಣದ ಅಕ್ಕಿ ಈ ಕಡೆನೇ ಬಂದಿತ್ತು. ಏಯ್! ಹಲೋ ಮಿಸ್, ನಿಮ್ಮ ಹೆಸರು? ನನ್ನ ಹೆಸರು ಏಕೆ ಮಿಸ್ಟರ್, ನನ್ನ ಹೆಸರು ತಗೊಂಡು ನೀವೇನ ಮಾಡ್ತೀರಾ? ಸುಮ್ಮನೆ ದಾರಿ ಬಿಡಿ ನನಗೆ. ದಾರಿ? ಬಿಡುತ್ತೇನೆ, ನಾನು ಹೇಳಿದಾಗೆ ಕೇಳಿದರೆ ಮಾತ್ರ ಬಿಡುತ್ತೇನೆ. ನೀನು ಹೇಳಿದಕ್ಕೆ ನಾನು ಯಾಕೆ ಕೇಳಬೇಕು? ಸುಮ್ಮನೆ ದಾರಿ ಬಿಡಿ, ನಾನು ಮನೆಗೆ ಹೋಗಬೇಕು, ಹೊತ್ತಾಗುತ್ತಾ ಇದೆ. ಏಯ್ ನಿಲ್ಲು, ಸುಮ್ಮನೆ ನಾನು ಹೇಳಿದಾಗೆ ಕೇಳಿದರೆ ಬಿಡುತ್ತೇನೆ, ಇಲ್ಲ ಅದು ಅದು ಏನಂತ ಬೇಗ ಹೇಳಿ. ನೋಡು ಹುಡುಗಿ, ಈ ನಿನ್ನ ತುಟಿಯಿಂದ ನನ್ನ ತುಟಿಗೆ ಪ್ರೇಮದ ಮುತ್ತಿಟ್ಟು ಈ ನಿನ್ನ ಸುಂದರವಾದ ದೇಹವನ್ನು ನನಗೆ ಒಪ್ಪಿಸಿ ನನಗೆ ಸುಖವನ್ನು ಕೊಟ್ಟರೆ ಬಿಟ್ಟು ಬಿಡುತ್ತೇನೆ. ನೀನು ಹೇಳಿದಾಗೆ ಕೇಳಿ, ನಿನಗೆ ಸುಖ ಕೊಡೋದಕ್ಕೆ ನಾನೇನು ಸೂಳೆ ಅಲ್ಲ, ಮಾನವಂತರ ಮಗಳಿದ್ದೀನಿ ನಾನು. ಮಾನವಂತರ ಮಗಳೇ? ಲೇ ಹುಚ್ಚು ಹುಡುಗಿ, ನಿನ್ನಂತ ಮಾನವಂತರ ಮಕ್ಕಳು ಕಾಮ ಎಂಬ ಅಂಗಡಿಯಲ್ಲಿ ಮಾನವನ್ನು ಮಾರಿಕೊಂಡು ಮನ ಬಂದಂತೆ ಮೈಕೊಳ್ಳುವ ಮಿಡಿಗಳನ್ನು ಹಾಕಿ ಮೆರೆದಿದ್ದಾರೆ. ಈ ಪ್ರಪಂಚದಲ್ಲಿ ಆ ಕೊರೋನಾ ಎಂಬ ಕೆಟ್ಟ ಕಾಲದಲ್ಲಿ ಶಾಲೆ ಮಕ್ಕಳಿಗೆ ಆಸರೆ ಆಗಲೆಂದು ನಮ್ಮ ಸರ್ಕಾರದವರು ಆನ್ಲೈನ್ ಕ್ಲಾಸ್ ಯೋಜನೆ ಜಾರಿಗೆ ತಂದರೆ ತಂದೆ ತಾಯಿಗೆ ಗಾಡಿ ಬೇಡಿ ಆಂಡ್ರಾಯ್ಡ್ ಮೊಬೈಲ್ ಕೊಡಿಸಿಕೊಂಡು ಆನ್ಲೈನ್ ಕ್ಲಾಸ್ ಕಲಿಯೋದನ್ನು ಬಿಟ್ಟು ತನಗೆ ಬೇಕಾದ ಹುಡುಗನೊಂದಿಗೆ ಸರಸಾಡುವ ಸೂರ್ಯರೇ ಎಷ್ಟಿಲ್ಲ ಈ ನಿನ್ನ ಕೆಟ್ಟ ಪ್ರಪಂಚದಲ್ಲಿ. ತನಗೆ ಬೇಕಾದ ಮಿಂಡನೊಂದಿಗೆ ಮದುವೆಗಿಂತ ಮುಂಚೆ ಮೈ ಅರ್ಪಿಸಿ 3 ತಿಂಗಳು ಹೊಟ್ಟೆ ಬರೆಸಿಕೊಂಡು ಮನೆಯಲ್ಲಿ ಗೊತ್ತಾದ ತಕ್ಷಣ ಗರ್ಭದಲ್ಲಿರುವ ಕೂಸನ್ನು ಗರ್ಭದಲ್ಲಿ ಸಾಯಿಸಿ ಮನೆಯಲ್ಲಿ ನೋಡಿರುವ ಹುಡುಗನನ್ನು ಮದುವೆಯಾಗಿ ತಲೆ ತುಂಬ ಸರಗ ಹೊತ್ತು ನಾನೇ ಕರೆತಿ ಎಂದು ಸೋ ಕೊಡುವ ಸುಳಿರೆಷ್ಟಿಲ್ಲ ಈ ನಿನ್ನ ಆಳು ಪ್ರಪಂಚದಲ್ಲಿ. ಕಲಾವಿದರಿಗೆ ಆಸರೆಯಾಗಿ ಜನರಿಗೆ ಮನರಂಜನೆ ಆಗಲೆಂದು ಟಿಕ್ಟಾಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಆಪ್ಗಳನ್ನು ಜಾರಿಗೆ ತಂದರೆ ಯಾರೂ ಇಲ್ಲದ ಜಾಗದಲ್ಲಿ ಹೋಗಿ ಬೆತ್ತಲಾಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡುವ ಮಾನಗಟ್ಟ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ನಮ್ಮಂತ ಹೆಂಗ್ ವಯಸ್ಸಿನ ಹುಡುಗರ ನಿದ್ದೆ ಕೆಡಿಸುವ ನಾರಿಯಷ್ಟಿಲ್ಲ ಈ ನಿನ್ನ ಹೆಣ್ಣು ಜಾತಿಯಲ್ಲಿ. ತನಗೆ ಬೇಕಾದ ಹುಡುಗನೊಂದಿಗೆ ಹೊರಗಡೆ ಹೋದಾಗ ಯಾರಾದರೂ ಯಾರಿವನು ಎಂದು ಕೇಳಿದರೆ ಇವನು ನನ್ನ ದೊಡ್ಡಪ್ಪನ ಮಗ, ನನ್ನ ಅಣ್ಣ ಎಂದು ಹೇಳಿ ಅದೇ ಅಣ್ಣನಿಗೆ ಅಂಗಾಂಗವನ್ನು ಬಿಚ್ಚಿ ತೋರಿಸುವ ಮಾನ ಕೆಟ್ಟ ಸೂಳಿಯರಷ್ಟಿಲ್ಲ ಈ ನಿನ್ನ ಕೆಟ್ಟ ಪ್ರಪಂಚದಲ್ಲಿ. ಲೋ ನೀಚ, ಬಾಯಿ ನಾಲಿಗಿದೆ ಎಂದು ಬಾಯಿ ಬಂದಂತೆ ಬೊಗಳಬೇಡ. ಲೋ, ಈ ಬೊಗಳುತ್ತಾ ಇದೆಯಲ್ಲ, ನೀನು ಮನುಷ್ಯನೇ ಅಲ್ಲ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತನಾಡ್ತಾ ಇದೆಯಲ್ಲ, ನಿನಗೆ ಯಾರು ಅಕ್ಕ ತಂಗಿ ಇಲ್ಲವೇನೋ ಕಟಕ? ತಂಗಿ ಲೇ ಹುಚ್ಚು ಹುಡುಗಿ, ನಿಮ್ಮಂತ ನಾರಿಯರಿಗೆ ಅಕ್ಕ ತಂಗಿ ಎನ್ನುತ್ತ ಹೋದರೆ ನಿಮ್ಮ ಸೌಂದರ್ಯಕ್ಕೆ ಎಲ್ಲಿದೆ ಬೆಲೆ? ಬಾರಲೇ ಬಾ, ಬಾರಲೇ ಬಾ.
ಸೌಂದರ್ಯಕ್ಕೆ ನಾನು ಹಾಕುವೆ ಕಾಮ ಎಂಬ ಕೀಲಿ. ಸುಮ್ಮನೆ ನಾನು ಹೇಳಿದಾಗ ಕೇಳಿ ನನ್ನ ತುಟಿಗೆ ಮೊತ್ತನ್ನು ಕೊಟ್ಟು ಒಂದು ಗೀತೆಯನ್ನು ಆಡುವೆಯೋ ಇಲ್ಲ ಶೀಲ ಕಳೆದುಕೊಂಡು ಸತ್ತೋಗ್ತೀಯ. ಇವನು ಮಾತು ಕೇಳಿದರೆ ತುಂಬಾ ಕ್ರೂರ ಇದ್ದಾನೆ ಎಂದು ಅನಿಸ್ತಾ ಇದೆ. ಇವನು ಹೇಳಿದ್ದಾಗೆ ಕೇಳಿ ನಾನು ಹಾಡು ಹಾಡಿ ಇಲ್ಲಿಂದ ಉಪಹಾರವಾಗಲೇಬೇಕು. ಬನ್ನಿ, ನೀವು ಹೇಳಿದ್ದಾಗೆ ಕೇಳಿ ಹಾಡು ಕುಣಿತೀನಿ. ಬನ್ನಿ. ಎಲ್ಲಿಗೆ ಹೋಗ್ತೀಯ? ಈ ನಿನ್ನ ತುಟಿ ಮುದ್ದೆ ಇಷ್ಟೊಂದು ರುಚಿಯಾಗಿರಬೇಕಾದರೆ ಇನ್ನು ನಿನ್ನ ದೇಹ ಎಷ್ಟೊಂದು ರುಚಿಯಾಗಿರಬಹುದು. ಬಾರಲೇ ಬಾ, ಬಾರಲೇ ಬಾ. ಈ ನಿನ್ನ ದೇಹದ ಸುಖವನ್ನು ಕೊಟ್ಟು ನಂದಿಸು ಈ ಗಜೇಂದ್ರನ ಕಾಮಾಗ್ನಿಯನೇ. ಲೋ ಪಾಪಿ, ನನ್ನ ಶೀಲಕ್ಕೆ ಕೈ ಹಾಕಬೇಡ. ಅಮ್ಮ ಚಾಮುಂಡೇಶ್ವರಿ, ಮಹೇಶ್ವರಿ, ಇಂಥ ದುಷ್ಟೊಬ್ಬರನನ್ನು ಸಾರ ಮಾಡಬೇಕಾದ್ರೆ ನೀನು ಯಾವುದು ರೂಪದಲ್ಲಿ ಬಂದು ನನ್ನ ಮಾನ ಕಾಪಾಡು ತಾಯಿ, ಕಾಪಾಡು. ಕಾಪಾಡೆ ಉತ್ತ ಹುಡುಗಿ, ಈ ಗಜೇಂದ್ರನನ್ನು ಎದುರಾಕಿಕೊಂಡು ನಿನ್ನನ್ನು ಕಾಪಾಡಲು ಯಾರು ಹುಟ್ಟಿಲ್ಲ. ಈ ದರೆ ಮೇಲೆ ಬಾರಲೇ ಬಾ, ಕಣ್ಣು ಕುಕ್ಕುವ ಕಾಮಿನಿ. ಕೈ ಬಿಡಲೇ ಭಾರತದ ನಾರಿಯನ್ನು. ನೀನ್ಯಾವನಲ್ಲ? ಈ ಗಜೇಂದ್ರನ ಪ್ರೇಮ ಸಲ್ಲಾಪದಲ್ಲಿ ಹಟ್ಟ ಬಂದ ಅವ್ವೇಕಿ ನನ್ನ ಮಗನೇ. ತ್ರೇತಾಯುಗದಲ್ಲಿ, ಕಲಿಯುಗದಲ್ಲಿ, ದ್ವಾಪರ ಯುಗದಲ್ಲಿ ಆ ಬ್ರಹ್ಮ ಒಬ್ಬೊಬ್ಬರನ್ನು ಸೃಷ್ಟಿಸಿದ್ದಾನೆ. ದ್ವಾಪರ ಯುಗದಲ್ಲಿ ದ್ರೌಪದಿಯ ಮಾನ ಕಾಪಾಡುವುದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮ ಹೆಂಗೆ, ಅದೇ ರೀತಿ ಈ ಕಲಿಯುಗದಲ್ಲಿ ನಾರಿಯರ ಮಾನ ಕಾಪಾಡುವುದಕ್ಕೆ ಆ ಬ್ರಹ್ಮ ಸೃಷ್ಟಿಸಿದ ಕಲಿಯುಗದ ಕೃಷ್ಣ. ಕಲಿಯುಗದ ಕೃಷ್ಣ ಲೇ ಶ್ರೀಕೃಷ್ಣ ಪರಮಾತ್ಮನ ವೇದಾಂತ ಹೇಳುವ ಮಳ್ಳ ಕೊನೆ. ನಿನ್ನ ಶ್ರೀಕೃಷ್ಣನೇನು ಸಾಚನ 16,000 ಹೆಂಡತಿಯರನ್ನು ಮಾಡಿಕೊಂಡು ಅವರೊಂದಿಗೆ ರಾಸಲೀಲೆಯನ್ನು ಆಡಿ ರಸಿಕದ ರಾಜನೆಂದು ಬಿರುದು ಪಡೆದಿದ್ದನಲ್ಲೋ ನಿನ್ನ ಶ್ರೀಕೃಷ್ಣ. ಅವನ ಇತಿಹಾಸ ಈ ಗಜೇಂದ್ರನಿಗೆ ಹೊಸದಲ್ಲೇ ಮಳ್ಳು ಕುತ್ತೆ. ಆ ಶ್ರೀಕೃಷ್ಣ 16,000 ಹೆಂಡತಿಯರನ್ನು ಮಾಡಿಕೊಂಡಿದ್ದು ಅವರೊಂದಿಗೆ ರಾಸಲೀಲೆ ಆಡುವುದಕ್ಕಲ್ಲ, ಅವರ ಮಾನ ಪ್ರಾಣ ಕಾಪಾಡಿದ್ದಕ್ಕೆ. ಆ ಕೃಷ್ಣನ ಬಗ್ಗೆ ಅಸಹ್ಯವಾಗಿ ಮಾತನಾಡಿದರೆ ಅವರ ಶಾಪದಿಂದ ಪಾಪ ತಿನ್ನುವ ಅನ್ನದಲ್ಲಿ ಹುಳ ಬಿದ್ದು ಕೂಳು ಕಾಣದ ನಾಯಿಯಂತೆ ಸತ್ತು ಹೋಗುತ್ತೀಯಾ ಪಾಪಿಷ್ಟನಿಗೆ. ಲೇ ಪಾಪದ ಪುಣ್ಯದ ಪುಸ್ತಕ ಓದುವ ಉತ್ತ ತಂದೆ ಮಗಳೊಂದಿಗೆ ಸಂಭೋಗ ಮಾಡಿದರು ಬರಲಾರದ ಪಾಪ. ಅಣ್ಣ ತಂಗಿ ಒಡನೆ ಸಂಭೋಗ ಮಾಡಿದರು ಬರಲಾರದ ಪಾಪ. ತಿನ್ನುವ ಅನ್ನ ಕಾಲಿಂದ ಒದ್ದರು ಬರಲಾರದ ನಿನ್ನ ಪಾಪ. ನಿನ್ನ ಶ್ರೀಕೃಷ್ಣನ ಬಗ್ಗೆ ಮಾತನಾಡಿದರೆ ಪಾಪ ತಟ್ಟುವುದೇ.
ಲೇ ಗಜೇಂದ್ರ, ಬಾಯಿ ಬಿಟ್ಟರೆ ಹೊಲಸು ಮಾತನಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಈ ಸಮಾಜಕ್ಕೆ ಕೇಡು ಬಗೆಯ ನಿನ್ನ ದರಿದ್ರ ದೇಹವನ್ನು ಸುಟ್ಟು ಹಾಕಿ ಈ ಬಾಲೆಯನ್ನು ನಾನು ಕಾಪಾಡದಿದ್ದರೆ ನನ್ನ ಹೆಸರು ನಿಮ್ಮಂತ ಶ್ರೀಮಂತರಿಗೆ ಕಂಡ ರೌಡಿಗಳಿಗೆ ಮಿಂಡ ಉಗ್ರ ನರಸಿಂಹನೇ ಅಲ್ಲ. ಉಗ್ರ ನರಸಿಂಹ ಲೇ ನರಸಿಂಹ, ಇವತ್ತು ನೀನು ಬಂದು ಈ ಹುಡುಗಿಯನ್ನು ಕಾಪಾಡಿರಬಹುದು. ಆದರೆ ಮುಂದೊಂದು ದಿನ ಈ ಬಣ್ಣದ ಅಕ್ಕಿಯನ್ನು ಕುಕ್ಕಿ ಕುಕ್ಕಿ ತಿನ್ನದಿದ್ದರೆ ನನ್ನ ಹೆಸರು ನಿಮ್ಮಂತ ಪುಂಡ ಪೋಖ್ರಿಗಳಿಗೆ ಗಂಡ, ಇಂಥ ಗಂಡುಳ್ಳ ಗರತಿಯರ ಗಂಡ, ತಲೆ ಕೆಟ್ಟ ಹುಲಿ ರುದ್ರ ಭಯನಾಯಕ್ ಗಜೇಂದ್ರನೇ ಅಲ್ಲೇ. ಲೇ ಚಂಗುಲಾಬಿ, ಇವತ್ತು ನೀನು ತಪ್ಪಿಸಿಕೊಂಡಿರಬಹುದು. ಆದರೆ ಮುಂದೊಂದು ದಿನ ಈ ಛಲ ಸಾಧಿಸದೆ ಬಿಡಲಾರದು ಈ ಘಟ ಶರ್ಪ ಗಜೇಂದ್ರ. ಹೋಗಲೇ ಹೋಗು, ನಾರಿಯರ ಶೀಲ ಹರಿದು ತಿನ್ನುವ ಹದ್ದು ನೀನಾದರೆ ಆ ಹದ್ದಿನ ಮೇಲೆ ಸವಾರಿ ಮಾಡೋ ಯಮ ಈ ಉಗ್ರ ನರಸಿಂಹ. ನೋಡಿ, ನೀವಿನ್ನು ಹೋಗಬಹುದು. ನೋಡಿ, ನೀವು ಯಾರನ್ನದು ಗೊತ್ತಿಲ್ಲ, ಆದ್ರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಶೀಲ ಕಾಪಾಡಿದ್ರಿ ನರಸಿಂಹ. ಈ ನಿಮ್ಮ ಭಕ್ತದ ನುಡಿಗಳನ್ನು ಕೇಳಿದರೆ ನನ್ನ ಮನಸ್ಸು ನಿಮಗೆ ಕೊಟ್ಟು ಬಿಟ್ಟಿದ್ದೀನಿ. ಐ ಲವ್ ಯು ನರಸಿಂಹ, ಐ ಲವ್ ಯು. ಹುಡುಗಿ, ಈ ನಿನ್ನ ಪ್ರೀತಿ ಪ್ರೇಮದ ಬಲಿಯನ್ನು ಈ ನರಸಿಂಹನ ಮೇಲೆ ಎಸೆಯಲು ಬರಬೇಡ. ಈ ಪ್ರೀತಿ ಪ್ರೇಮ ಎನ್ನುವುದು ಒಂದು ವಿಷದ ಹಾವು ಇದ್ದಂತೆ. ಆ ಹಾವಿನ ಬಾಯಲ್ಲಿ ಸಿಕ್ಕು ನರಳಾಡುವ ಮೂರ್ಖ ನಾನಲ್ಲ, ನಾನಿನ್ನು ಬರುತ್ತೇನೆ. ಹಲೋ ನರಸಿಂಹ, ನಿಂತ್ಕೋರಿ. ಹೋಗು ನರಸಿಂಹ, ಹೋಗು. ನಾನು ಯಾವತ್ತಿದ್ದರೂ ನಾನು ನಿನ್ನೆನ್ನೇ ಮದುವೆ ಆಗುತ್ತೀನಿ. ಆದರೂ ಯಾವತ್ತಿದ್ರೂ ನೀನು ನನ್ನನ್ನೇ, ನಾನು ನಿನ್ನೆ ಹೆಂಡತಿ ನರಸಿಂಹ. ಕನಸು ನನಸು ಮಾಡ್ಕೊಳಲೇಬೇಕು. ಬಂದೆ ಅಪ್ಪ. ಅಪ್ಪ, ಇದೇನಪ್ಪ ಕೈಯಲ್ಲಿ ಕೈಚಿಲ್ಲ? ಅಪ್ಪ, ಇದರಲ್ಲಿ ಏನೋ ಪ್ರಸಾದವಿದೆ. ಹೌದಮ್ಮ, ಇವತ್ತು ಶಿವರಾತ್ರಿ ಪಾಡ್ಯ ಅಲ್ಲವೇ, ಅದಕ್ಕೆ ಶ್ರೀ ಶಿವಬಸವೇಶ್ವರ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ತಂದ ಪ್ರಸಾದವಮ್ಮ. ಹಾ ಸೀತಾ, ನಿಮ್ಮವ್ವ ಎಲ್ಲೋಗಿದ್ದಾಳೆ? ಅಪ್ಪ, ಮನೆಯಲ್ಲಿ ಬಟ್ಟೆ ತೊಳೆದಕ್ಕೆ ನೀರಿರಲಿಲ್ಲ, ಅದಕ್ಕೆ ಅವ್ವ ಹೊರಗಡೆ ನೀರು ತರೋದಕ್ಕೆ ಹೋಗಿದ್ದಾಳೆ. ಅಪ್ಪ, ಛೇ, ಎಂತ ಹುಚ್ಚು ಹುಡುಗಿಯಮ್ಮ ನೀನು. ನೀನು ಹೋಗೋದು ಬಿಟ್ಟು ನಿಮ್ಮ ಅವ್ನ ಕಳ್ಸಿದ್ದಿಲ್ಲ. ಆಕಿಗೆ ಮೊದಲೇ ಕೈ ಬೇನೆ, ಕಾಲು ಬೇನೆ, ಮಂಡೆ ನೋವು ಅಂತ ಗೊಳೆಡ್ತಾಳ. ಆಕಿನ ಕಳ್ಸಿದ್ಯಲ್ಲ ನೀನು. ಅಲ್ಲಿ ಯಾರಾದ್ರೂ ಮಾತು ಹೇಳ್ಯಾರ ಸಿಕ್ಬಿಟ್ರಿ ಮಾರುದ್ದ ಹೊಲ ಸಿಕ್ಕಾಕಿಗೆ. ಹೌದೇ ಹೋದ, ಹಲ್ಲೆ ಹೋದ, ಜಳ್ಳೆ ಹೋದ, ಗಟ್ಟೆ ಹೋದ, ಕೊಚ್ಚಿದ್ದ ಕೊಚ್ಚಿದ್ದ ಕೊಚ್ಚಿದ್ದ. ಇದೇನು ತಂದೆ ಮಗ ಇಬ್ಬರು ನಿಂತು ಏನು ಜೋರಾಗಿ ಮಾತನಾಡ್ತಾ ಇದ್ದೀರಲ್ಲ, ಏನದು? ಏನೇ ಇಲ್ಲ ಪಾರ್ವತಿ, ಸೀತಾ ನನ್ನ ಜೊತೆ ತಮಾಷೆ ಮಾಡ್ತಾ ಇದ್ಲು. ಹಾ ಪಾರ್ವತಿ, ಇಂಟರ್ವ್ಯೂಗೆ ಹೋದ ಶ್ರೀಕಾಂತ್ ಇನ್ನೂ ಬರಲೇ ಇಲ್ಲವೇ? ಇನ್ನೂ ಬಂದೇ ಇಲ್ಲ ರೀ. 3 ದಿವಸ ಬಾದ್ರೂ ಶ್ರೀಕಾಂತನೂ ಬಂದಿಲ್ಲ.
ಒಂದು ವಾರವಾದ್ರೂ ಇನ್ನೂ ಬಂದಿಲ್ಲ. ಯಾಕೋ ಏನೋ ಅವರು ಬರುತ್ತಾರಂತ ನಾನು ಅವನ ದಾರಿಯನ್ನೇ ಕಾಯ್ತಾ ಇದ್ದೇನೆ. ನೀನು ಬಂದರೆ ಬರ್ಬೋದು. ಅವ್ವ ಅಪ್ಪ ಬಾ ಪ್ರಶಾಂತು ಬಾ. ಪ್ರಶಾಂತ, ನೀನು ಇವತ್ತು ಹೋದ ಕೆಲಸ ಏನಾಯ್ತಪ್ಪ? ಅದರಲ್ಲೇ ನೀನು ಗೆದ್ದು ಬಂದಿದ್ದೀಯೇನಪ್ಪ? ಅವ ನನ್ನ ಸೋತು ಬಂದಿಲ್ಲಲ್ಲವ. ಅವ ನನ್ನ ಸೋತು ಬರೋದಿಲ್ಲವ. ಗೆದ್ದು ಗೆಲುವಿನ ಸರ್ದಾರನಾಗಿ ಬರುವ ನನ್ನನ್ನ ಅಲ್ವಣ್ಣ? ತಂಗಿ, ನನ್ನ ಸಾಧನೆಗೆ ಸಾಥ್ ಕೊಡುವ ತಂಗಿ ತಮ್ಮಂದಿರು ಕಷ್ಟಕ್ಕೆ ಕುಗ್ಗದಿರು, ಲಾಭಕ್ಕೆ ಹಿಗ್ಗದಿರು ಎಂದು ಬೆನ್ನ ತಟ್ಟುವ ತಂದೆ ತಾಯಿಯರು ಇರುವವರೆಗೂ ಸೋಲು ಎಂಬ ಸಂಖ್ಯೆ ನನ್ನ ಇತಿಹಾಸದಲ್ಲಿ ಬರುವುದಿಲ್ಲ. ಪ್ರಶಾಂತ, ನೀನು ಇವತ್ತು ಯಾವ ಕಣಕ್ಕೆ ಹೋಗಿ ಗೆದ್ದು ಬಂದಿದ್ದೀಯಾ ಅಂತ ಆದ್ರೂ ಹೇಳುತ್ತೇನಪ್ಪ? ಅವ್ವ, ಗದಗ ಜಿಲ್ಲಾ ಗಜೇಂದ್ರಗಢ ತಾಲೂಕು ಶಾಂತಗಿರಿ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಯುವಕ ಸಂಘದವರು ಉಸುಕಿನ ಕೊಡ 3 ಇರ್ಸು ಉಸುಕಿನ ಚೀಲ ಎತ್ತುವ ಆಟವನ್ನು ಏರ್ಪಡಿಸಿದ್ದರು. ಆ ಕಣದಲ್ಲಿ ಕಾಲು ಇಡುವಾಗ ಶ್ರೀ ಬೊಮ್ಮಸಾಗರ ದುರ್ಗಾಮಾತೆ ಅಂಗಾರವನ್ನು ಹಣೆಗೆ ಹಚ್ಚಿ 5 ನಿಮಿಷದಲ್ಲಿ ಉಸುಕಿನ ಕೊಡವನ್ನು ಒತ್ತಿ ಶರ್ಟು ಬಿಚ್ಚಿ ಶರ್ಟು ಹಾಕಿಕೊಂಡು ಮುಂದೆ 3 ಇರ್ಸನ್ನು ಕಟ್ಟಿದರು. 2 ನಿಮಿಷದಲ್ಲಿ 9 ಸಲ ಊಟ ಬಸಿ ಹೊಡೆದನು. ಅದಾದ ನಂತರ ಶ್ರೀ ಶರಣ ಶಿವಬಸವೇಶ್ವರ ಅಂಗಾರವನ್ನು ಹಣೆಗೆ ಹಚ್ಚಿ 5 ನಿಮಿಷದಲ್ಲಿ ಉಸುಗಿನ 21 ಸಲ ಊಟ ಬಸಿ ಹೊಡೆದನು. ಅದನ್ನು ಕಂಡ ಆ ಸುತ್ತಮುತ್ತ ಇದ್ದ ಜನ ಸಿಳೆ ಕೇಕಿ ಹೊಡೆದರು. ಅದನ್ನು ಕಂಡ ಆ ಉರಿಯರು ನಿಜವಾದ ರೈತನ ಮಗ ನೀನೆಂದು ಬೆನ್ನು ತಟ್ಟಿ ಈ ಹಸಿರು ಸಲಿನ ಸನ್ಮಾನ ಮಾಡಿ ಒಂದ್ಸಲಿ ಬಂಗಾರ ಖಡ್ಗವನ್ನು ಬಹುಮಾನವಾಗಿ ಕೊಟ್ಟರವ ಈ ನಿನ್ನ ಮಗ ಪ್ರಶಾಂತನಿಗೆ. ಪ್ರಶಾಂತ್ ದಿನಲ್ಲಿ 2-3 ಲೀಟರ್ ಹಾಲು ಕುಡಿದು 3-4 ಜವರಿ ತತ್ತಿ ಕುಡಿದು ದಿನನಿತ್ಯ ಗರಡಿ ಮನೆ ತಾಲೆ ಮಡಿದು ಗಟ್ಟಿಯಾಗಿರ್ತಾರೆ ಚೀಲದ ಸ್ಪರ್ಧೆಗೆ ಬರುವ ಪೈಲನರು. ಆದರೆ ದಿನನಿತ್ಯ ಭೂಮಿಲೆ ದುಡಿಯುವ ರೈತನಿಗೆ ಒಂದೊತ್ತು ಒಟ್ಟಿಗೆ ಊಟ ಕೂಡ ಸಿಗುವುದಿಲ್ಲ. ಅಂಥದ್ರಲ್ಲಿ ಈ ಸಾಧನೆಂಬ ಸಂಖ್ಯೆ ನಮ್ಮಂಥವ್ರಿಗೆ ಒಳ್ಳೆಯದಲ್ಲಪ್ಪ, ಒಳ್ಳೆಯದಲ್ಲ. ಪ್ರಶಾಂತ, ನಿಮ್ಮ ತಂದೆಯವರು ಹೇಗೆ ಹೇಳ್ತಾರೋ ಆ ಮಾತನ್ನು ಕೇಳಪ್ಪ ನನ್ನ ಮಗ. ಅವ್ವ, ಭಯ ಪಡದಿರವ್ವ, ನೀನು ಭೂತಾಯಿ ಮಡಿಲಲ್ಲಿ ದಿನನಿತ್ಯ ದುಡಿದು ಈ ಭೂಮಿಗೆ ಬೆವರನ್ನು ಹರಿಸಿ ಬಿಳಿ ಜೋಳದ ರೊಟ್ಟಿ ತಿಂದು ಬೆಳೆದ ಈ ರೈತನ ಎದೆಗುಂಡಿಗೆ ತಾಕತ್ತು ಅಂತ ಪೈಲ್ವನೇ ಚೆನ್ನಾಗಿ ಗೊತ್ತು. ಸುತ್ತು 10 ಹಳ್ಳಿಯಲ್ಲಿ ಎಲ್ಲೇ ಚೀಲ ಸ್ಪರ್ಧೆ ಇದ್ದರು ಶ್ರೀ ಶರಣ ಶಿವಬಸವೇಶ್ವರ ಪ್ರಸನ್ನ ಸಾಕಿನ ಬೂದುಗುಂಪಿ ಹುಡುಗ ಪ್ರಶಾಂತ ಪೈಲ್ವಾನ್ ಎಂದರೆ ಹೆಸರು ನೋಂದಾಯಿಸಿದ ಪೈಲ್ವಾನರು ಕಣದೊಳಗೆ ಕಾಲಿಡಿದು ಹಿಂತಿರುಗಿ ಹೋಗುವರು. ಅದು ಅಲ್ಲದೆ ಹೋದ ಸೋಮವಾರ ಎತ್ತುಗಳನ್ನು ಮೈ ತೊಳೆದು ಒಳಗಡೆ ಕಟ್ಟಿ ಹುಲ್ಲಾಕಿ ಸ್ಪರ್ಧೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಮನದಲ್ಲಿ ಏನೋ ಆತಂಕವಾಯಿತು. ಹೋಗಿ ನನ್ನ ರಾಮಲಕ್ಷ್ಮಣರ ಮುಂದೆ ನಿಂತು ಸ್ಪರ್ಧೆಗೆ ಹೋಗಲೋ ಬೇಡ ಅಂತ ಕೇಳಿದಾಗ ಕಾಲು ಕೆದರಿ ಹರಿ ಹೊಡೆದು ಕಿವಿ ಜಾಡಿಸಿ ಹೇಳಿದವು ಹೋಗಿ ಬಾ ಅಂತ ದೇವಾನ್ ದೇವ್ ಸ್ವರೂಪಿಯಾದ ಆ ನನ್ನ ರಾಮಲಕ್ಷ್ಮಣರ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಸೋಲು ಎಂಬುದು ಇಲ್ಲವೇ ಇಲ್ಲ. ಪ್ರಶಾಂತ, ನೀನು ಹೋದ ಮೇಲೆ ಕೂಡ ಇಂದು ಇಡೀ ಹುಲ್ಲು ಕೂಡ ತಿಂದಿಲ್ಲ ನಮ್ಮ ಬಸವಣ್ಣರು. ಅದು ಕೂಡ ಹಾಗೆ ಉಪವಾಸ ಇದ್ದಾವೆ. ಈಗಲಾದರೂ ಹೋಗಿ ನೀನು ಅದಕ್ಕೆ ಒಂದಿಷ್ಟು ಒಟ್ಟಿಗೆ ಹಾಕಪ್ಪ, ಹೊಟ್ಟೆ ತುಂಬ ತಿನ್ನುತ್ತವೆ ಅಂತ ನಾನು ಇಲ್ಲಿ ಕೇಳ್ಕೊಳ್ತಾ ಇದ್ದೆ. ಆಯ್ತವ. ಅವ್ವ ಇದೇನವ್ವ ಎಲ್ಲರೂ ಸಂತೋಷದಿಂದ ನಗುತ್ತಿರುವೆಲ್ಲ? ಬಾರಪ್ಪ ಶ್ರೀಕಾಂತ, ಬಾ. ಇವತ್ತು ನಿಮ್ಮ ಅಣ್ಣ ಕೂಡ ಚಿನ್ನದ ಸ್ಪರ್ಧೆಯಲ್ಲಿ ಗೆದ್ದು ಖಡ್ಗವನ್ನು ಗೆದ್ದು ತಂದಿದ್ದಾನಪ್ಪ. ಅದಕ್ಕಾಗಿ ಆ ಸಂತೋಷಕ್ಕಾಗಿ ನಾವೆಲ್ಲರೂ ಮಾತನಾಡ್ತಾ ಇದ್ದೀವಿ ಅಷ್ಟೇ ಅಪ್ಪ. ಅವ್ವ, ಈ ಸಂತೋಷದ ಸಮಯದಲ್ಲಿ ಇನ್ನೊಂದು ಸಿಹಿ ಸುದ್ದಿಯವ್ವ. ಅದು ಏನೆಂದರೆ ಅದೇನಂತ ಹೇಳಪ್ಪ, ಅದ್ಯಾವ ಸಂತೋಷದ ವಿಷಯವಂತ? ಅದು ನಾನು ಮೀಟ್ರಿ ನೌಕರಿಗೆ ಅರ್ಜಿ ಹಾಕಿದ್ದೀನಲ್ಲ, ಅದು ಇವತ್ತು ಲೆಟರ್ ಬಂದಿದೆ. ಅದಕ್ಕೆ ನಾನು ಇವತ್ತು ಡ್ಯೂಟಿಗೆ ಜಾಯ್ನ್ ಆಗಲೆಂದು ಆರ್ಡರ್ ಮಾಡಿದ್ದಾರೆ. ಹೌದೇ? ಹಾಗಾದ್ರೆ ಒಳ್ಳೇದಿದ್ದಲ್ಲಪ್ಪ.
ಆ ಶಿವಬಸವೇಶ್ವರ ದಯ ನಿನ್ನ ಮೇಲೆ ಇದೆ ಕಣೋ. ಏನು ನನ್ನ ತಮ್ಮನಿಗೆ ನೌಕರಿ ಸಿಕ್ಕಿತ್ತೆ? ಅಪ್ಪ ಶಿವಬಸವೇಶ್ವರ, ನಿನ್ನ ದಯ ಈ ಬಡವನ ಮೇಲಿದೆಯಪ್ಪ. ಅವ್ವ ಅಪ್ಪ, ನನ್ನ ತಮ್ಮನಿಗೆ ನೌಕರಿ ಸಿಕ್ಕರಿ ನಮ್ಮೂರ ಮಾರುತೇಶ್ವರನಿಗೆ ಚೀಲ ಹೊತ್ತು ದೀಡ್ ನಮಸ್ಕಾರಕ್ಕೆ ಹರಕೆ ಹೊತ್ತಿದ್ದಿ. ನಾಳೆ ಬರುವ ಜಾತ್ರೆಯಲ್ಲಿ ಆ ಕಾರ್ಯ ಮಾಡಿ ಮುಗಿಸಬೇಕು. ಸೀತಾ, ತಂಗಿ ಸೀತಾ. ಅವ್ವ, ನನ್ನ ಮುದ್ದಿನ ತಂಗಿ ಸೀತಾ ಮೌನವಾಗಿದ್ದಾಳೆ, ಯಾಕೆ? ಪ್ರಶಾಂತ, ಏನೋ ವಿಶೇಷವಾದ ದಿನವಿದೆಯಲ್ಲ, ಅದಕ್ಕಾಗಿ ನಿನ್ನ ತಂಗಿ ಮೌನವಾಗಿ ಇದ್ದಾಳೆ. ಅದೇನಂತ ನೀನಾದರೂ ನನಗೇನು ಗೊತ್ತಿಲ್ಲವೇ? ಇಲ್ಲಮ್ಮ. ಏನಪ್ಪ, ಏನು ಹೇಳ್ತಾ ಇದ್ದೆ? ಇವತ್ತು ಈ ನಿನ್ನ ತಂಗಿ ಹುಟ್ಟಿದ ಹಬ್ಬ ಅಲ್ವೇನಪ್ಪ? ಅದನ್ನಾಗಲೇ ನೀನು ಮರ್ತು ಬಿಟ್ಟಿದ್ದೇನಪ್ಪ? ಅದಕ್ಕೆ ಈ ನಿನ್ನ ತಂಗಿ ಮೌನವಾಗಿ ನಿಂತಿದ್ದಾಳೆ. ಹೌದೇ? ಈ ಅಣ್ಣನ ಮೇಲೆ ಕೋಪವೇ? ಇಲ್ಲಮ್ಮ ತಂಗಿ, ನೀನು ಹುಟ್ಟಿದ ದಿನ ನಾನು ಮರೆತಿಲ್ಲ. ಆ ಡ್ರೈವರ್ ಚಂದ್ರ ಕೈಯಲ್ಲಿ ಕೇಕ್ ತರಲು ಹೇಳಿದ್ದೇನೆ. ಪ್ರಶಾಂತ, ನೀನು ಹುಟ್ಟಿದ ಸಲುವಾಗಿ ನಿಮ್ಮ ತಂಗಿ ಹುಟ್ಟಾಳಲ್ಲ, ಆಕಿ ಸಲುವಾಗಿ ಬರ್ತ್ಡೇ ಕೇಕ್ ಥರ ಕೇಳಿದರಪ್ಪ. ತಂದಿದ್ದೀನಿ ನೋಡಪ್ಪ, ನೀ ಹೇಳ್ದಂಗೆ ಮಾಡಿಸ್ಕೊಂಬಂದೀನಿ. ಬೆಣ್ಣೆ ಮೇಲೆ ಬೆಣ್ಣೆ, ಎಣ್ಣೆ ಮೇಲೆ ಎಣ್ಣೆ, ಗೊಣ್ಣೆ ಅಲ್ಲ ಬೆಣ್ಣೆ ಹಾಕಿಸ್ಕೊಂಡು ನೀ ಹೇಳ್ದಂಗೆ ಹೆಸರು ಬರ್ಸ್ಕೊಂಡು ಬಂದೀನಿ. ತಗೋರಪ್ಪ ಕೇಕ್ನ. ಥ್ಯಾಂಕ್ ಯು ಚಂದ್ರು. ಶ್ರೀಕಾಂತ್, ಒಳಗಡೆ ಹೋಗಿ ಒಂದು ಚೇರು ತಗೊಂಡು ಬಾ. ಆಯ್ತಣ್ಣ. ಪ್ರಶಾಂತ, ನಾವು ಹೋಗಂದೆ? ನಿಂದ್ರು ಚಂದ್ರು, ಸ್ವಲ್ಪ ಊಟ ಮಾಡಿಕೊಂಡು ಹೋಗುವಂತೆ. ಊಟ ಎಲ್ಲ ಬ್ಯಾಡ್ರಿ, ಇಲ್ಲಿ ಹೋಗಿನ್ ನಾನು. ಚಂದ್ರು ನಿಂದ್ರು, ಪಾರ್ಟಿ ಮಾಡ್ತೀರಾ? ಹಂಗಂದ್ರೆ ನಿಂದಿರ್ತೀರಿ ನಾವು. ನಾನು ನನ್ನ ಮಗಳ ಹುಟ್ಟುಹಬ್ಬಕ್ಕೆ ಒಂದು ತೊಲೆ ಬಂಗಾರದ ಚೈನದೆಳೆಯನ್ನು ತಂದಿರ್ತೇನೆ. ಸೀತಾ, ಬಾಮ್ಮ ಹಾಕೋ. ಅಬ್ಬಾ, ಎಷ್ಟು ಕಮ್ಮಿ ಇರ್ಬೋದು ಅಂತೀನ್ರಿ. ಬಂಗಾರ ಅಂದ್ರೆ ಹೆಣ್ಮಕ್ಳು ಇಲ್ಲಡಿಲ್ಲಿ ಕೌದಿ ಹಿಂಗೆ ಹೊಚ್ಕೊಂಡಾರ ವಾಳಿ ತೆಗೆದು ಬಿಡ್ತಾರೆ. ಬಾಮ್ಮ ಸೀತಾ, ಬಾ. 1,60,000 ಯಾರಿಗುಂಟು ಯಾರಿಗಿಲ್ಲ. ಬಾ ಅಣ್ಣ, ನೀವು 3 ಜನ ಕುರ್ಚಿ ಮೇಲೆ ಕುಳಿತುಕೊಳ್ಳಿ, ನಾನು ನಿಮಗೆ ಒಂದು ಸರ್ಪ್ರೈಸ್ ಇದೆ. ಲೈಟ್ರಿ ಕೊಡ್ಸರ್.
ಪ್ರಶಾಂತ, ಹೇಳಿ ಚಂದ್ರ. ನಾ ಬರ್ಲಿ? ಸ್ವಲ್ಪ ಊಟ ಮಾಡ್ಕೊಂಡು ಚಂದ್ರ. ಊಟ ಬೇಡ, ಹಾಂ, ಕಟ್ಟಿದ ರಾಖಿ ಬಿಚ್ಚಿದ ಸಾಕಾಗಿ. ಅಮ್ಮ ತಂಗಿ ಸೀತಾ 10 ರೂಪಾಯಿ ರಾಖಿ ಕಟ್ಟಿ 500 ಹೊಡೆದು ಬಿಟ್ಲಿಲ್ಲ ಓಯವ್ವ. ನಾ ಬರ್ಲೆ? ಅಣ್ಣ ಎಷ್ಟು ಸುಳ್ಳು ಹೇಳ್ತೀಯಲ್ಲ, ಕೊಡದೆ ಬರೀ 30 ರೂಪಾಯಿ ಕೊಟ್ಟಿದ್ದೇನೆ, 500 ಅಂತೀಯಲ್ಲ ಅಣ್ಣ ನೀನು. 500ಕ್ಕಿಂತ ಚಿನ್ನ ಕಣಮ್ಮ ಅಣ್ಣ. ಮತ್ತೆ ಯಾಕಣ್ಣ ಇಷ್ಟು ಮ್ಯಾಗ ಹೊಡಿತಿದ್ಯಾ? ಹೌದಮ್ಮ, ಹಂಗತಿ ಇರ್ತಾವಮ್ಮ. ಬರ್ನಾಮ ದೊಡ್ಡಕ್ಕಾಗವ ಜಲ್ದಿ ದೊಡ್ಡಕ್ಕಾಗ. ಅಕ್ಕ ಅಕ್ಕ ನಂಗೆ ಜಾತ್ರೆಗೆ ಏನೋ ಕೊಡ್ಸಲ್ಲ. ತಂಗಿ, ಅಣ್ಣ ಎಂಬುದು ಅನುರಾಗ ಬಂಧನ, ತಂಗಿ ಎಂಬುದು